ಆತ್ಮೀಯರೇ, ಪಂಚಾಂಗದ ಸ್ವರೂಪ ಮತ್ತು ಈ ದಿನದರ್ಶಿಕೆ ಹುಟ್ಟಿದ್ದು ಹೇಗೆ ಹೇಳುವುದನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬಂದೆ. ಈಗ ದಿನದರ್ಶಿಕೆ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಕೋವಿಡ್-19 ಎನ್ನುವಂತಹ ನೆಲೆಗೆ ಮತ್ತೊಮ್ಮೆ ಬರ್ತಾ ಇದ್ದೇನೆ. ಕಾರಣ ಏನು ಅಂತಂದರೆ, ಆ ಸಂದರ್ಭ ನಮ್ಮ ಅನೇಕ ಕ್ಷೇತ್ರಗಳನ್ನು ಬಾಧಿಸಿದ್ದಾವೆ. ಅದರಲ್ಲಿ ನಾನು ಕೆಲಸ ಮಾಡುವಂತಹ ಶೈಕ್ಷಣಿಕ ಕ್ಷೇತ್ರ ಕೂಡ ಒಂದು. ಶಿಕ್ಷಣ ಕ್ಷೇತ್ರದ ಬಹಳಷ್ಟು ವಿದ್ಯಾಲಯಗಳಿಗೆ ಇನ್ನಿಲ್ಲದ ರೀತಿಯಲ್ಲಿ ಅದರಿಂದ ತೊಂದರೆ ಆಯಿತು. ತುಂಬ ಕಷ್ಟ ಆಯಿತು, ಬದುಕನ್ನು ನಡೆಸುವಂಥದ್ದು ಬಹಳ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡುವುದಕ್ಕೆ ಸಿದ್ಧವಾದಂತಹದ್ದು ಅಂಬಿಕಾ ಮಹಾವಿದ್ಯಾಲಯ ಅಂತ. ಅಲ್ಲಿ ಆಗ್ತಾನೆ ಪ್ರಾಂಶುಪಾಲನಾಗಿ ನಿಯುಕ್ತಗೊಂಡಿದ್ದೆ. ಅದೇ ಸಂದರ್ಭದಲ್ಲಿಯೇ ಈ ಕೆಲಸ ಕೂಡ ನಿರಂತರವಾಗಿ ಆನ್ಲೈನ್ನಲ್ಲಿ ವೇದ ಸಂಸ್ಕೃತ ಶಾಲೆಯ ಮೂಲಕ ಆನ್ಲೈನ್ನಲ್ಲಿ ಪಾಠ ಕೂಡ ಮಾಡ್ತಾ ಇದ್ದೆ. ಆಗ ಆ ಸಂದರ್ಭದಲ್ಲಿ ಎಲ್ಲ ಆನ್ಲೈನ್ನಲ್ಲೇ ನಡೀತಾ ಇದ್ದದ್ದು. ಆ ವರ್ಷದ ಕೊನೆ ಅಂದರೆ ಏನು ಈ ಕೋವಿಡ್ ಬಂದು ವಿದ್ಯಾರ್ಥಿಗಳೆಲ್ಲ ಮಾರ್ಚಲ್ಲಿ ಮನೆಯಲ್ಲಿ ಕುಳಿತವರು, ಆಮೇಲೆ ಪುನಃ ಏನು ಆನ್ಲೈನ್ ಶಿಕ್ಷಣಕ್ಕೆ ಅಂತ ಒಂದು 4-6 ತಿಂಗಳಾದಮೇಲೆ ಆರಂಭ ಆಯಿತು. ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಂತಹ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಈ ಕಾನ್ಸೆಪ್ಟನ್ನು ಸಂಸ್ಥೆಯ ಮುಂದೆ ನಾನು ಬಿತ್ತರಿಸಿದೆ. ಅದರ ಸಂಚಾಲಕರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಸರ್ ಅವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರಾಜಶ್ರೀ ಎಸ್ ನಟ್ಟೋಜ ಅವರು ಈ ಕಾನ್ಸೆಪ್ಟನ್ನು ನಾವು ಬೆಂಬಲಿಸ್ತೇವೆ, ನೀವಿದನ್ನು ದಿನದರ್ಶಿಕೆಯಾಗಿ ಹೊರಗೆ ತರಬಹುದು ಅನ್ನುವ ಮಾತನ್ನು ಹೇಳಿದರು. ಆ ಸಂದರ್ಭ ಬಹಳ ಕಷ್ಟ ಇತ್ತು. ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು. ಆದರೆ ದೇಶಾಭಿಮಾನ ಅಂತ ಬಂದಾಗ ಅದನ್ನು ಯಾವುದನ್ನೂ ಲೆಕ್ಕಿಸದ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಏನಿದೆ, ಅವರು ಇದ್ರ ಜೊತೆಗೆ ನಾವಿದ್ದೇವೆ, ನೀವು ಇದನ್ನು ದಿನದರ್ಶಿಕೆಯಾಗಿ ಹೊರಗಡೆ ತನ್ನಿ, ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಾನು ಈ ಸನ್ನಿವೇಶದಲ್ಲಿ ಅವರನ್ನು ನೆನಪಿಸಿಕೊಂಡು ಮತ್ತೊಮ್ಮೆ ಅವರಿಗೆ ತಲೆಬಾಗಿ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಆ ದಂಪತಿಗಳು ಅಂದು ಆ ಒಂದು ಬೆಂಬಲವನ್ನು ಕೊಡದೇ ಹೋಗಿದ್ರೆ, ಅಂದು ಅವರು ಆ ಮಾತನ್ನು ಹೇಳದೇ ಹೋಗಿದ್ರೆ, ಖಂಡಿತವಾಗಿ 100ಕ್ಕೆ 100 ಹೇಳ್ತೇನೆ, ಇದೊಂದು ದಿನದರ್ಶಿಕೆಯಾಗಿ ಹೀಗೆ ಬರಲಿಕ್ಕೆ ಬಹಳ ಕಷ್ಟ ಇತ್ತು ಅಥವಾ ಅಸಾಧ್ಯ ಅಂತ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮುಂದಿನ ವರ್ಷಕ್ಕೆ ಬರ್ತಿತ್ತೋ ಏನೋ. ಆದರೆ ಆ ಸಂದರ್ಭದಲ್ಲಿ ಅವರಿಗೇ ಕಷ್ಟ ಇದ್ದ ಸಂದರ್ಭದಲ್ಲಿಯೂ ಭಾರತೀಯತೆ, ದೇಶಾಭಿಮಾನ, ನಮ್ಮ ದೇಶದ್ದು ಸ್ವದೇಶೀಯ ಚಿಂತನೆ, ರಾಷ್ಟ್ರಾಭಿಮಾನ, ಸನಾತನ ಧರ್ಮಕ್ಕೆ ನಾವು ಸಪೋರ್ಟ್ ಮಾಡಬೇಕು ಎನ್ನುವ ಚಿಂತನೆ ಇದೆಯಲ್ಲ, ಆ ಚಿಂತನೆಯ ಅವಿಭಾಜ್ಯ ಅಂಗವಾಗಿ ಇದು ಎನ್ನುವುದನ್ನು ಅವರು ಅದನ್ನು ಸಪೋರ್ಟ್ ಮಾಡಿದ ರೀತಿ ಇದೆಯಲ್ಲ, ಅದು ಸದಾಕಾಲ ಸ್ಮರಣೀಯವಾದದ್ದು, ಚಿರಸ್ಮರಣೀಯವಾದ ವಿಷಯ ನನ್ನ ಪಾಲಿಗದು. ಈ ಸಂದರ್ಭದಲ್ಲೂ ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ಅವರಿಗೆ ನಮನವನ್ನು ಹೇಳ್ತೇನೆ. ಯಾಕೆಂದರೆ ಆ ವರ್ಷ ಅವರು ತಮ್ಮ ಜೊತೆಯಲ್ಲಿ GL ಆಚಾರ್ಯ ಜ್ಯುವೆಲರ್ಸ್ ಪುತ್ತೂರು ಇವರ ಸಹಕಾರದೊಂದಿಗೆ 2 ಸಂಸ್ಥೆಗಳು ಸೇರಿ ಇದನ್ನು ಹೊರಗಡೆ ತಂದವು. ಅನೇಕ ವಿದ್ಯಾರ್ಥಿಗಳ ಮನೆಯನ್ನು ತಲುಪಿತು, ಅನೇಕ ಆಸ್ತಿಕರ ಮನೆಯನ್ನು ತಲುಪಿತು. ಆಗ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆ ಸಂಸ್ಥೆಯ ಹೊರಗಡೆಯಲ್ಲಿ ಆಗ ಸರ್ಕ್ಯುಲೇಷನ್ ಕೂಡ ಇಲ್ಲ. ಯಾಕೆಂದರೆ ಎಲ್ಲ ಆನ್ಲೈನ್, ಹೊರಗಡೆಯಲ್ಲಿ ತುಂಬ ಕಷ್ಟ ಇತ್ತು, ಓಡಾಡಲಿಕ್ಕೆ ಕೂಡ ಕಷ್ಟ ಇದ್ದ ಕಾಲ ಅದು. ಆದ್ದರಿಂದ ಆ ಸಂದರ್ಭಕ್ಕೆ ಆ ಸನ್ನಿವೇಶಕ್ಕೆ 2022 ಏಪ್ರಿಲ್ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಇದನ್ನು ವಿದ್ಯಾರ್ಥಿಗಳಿಗೆ ಅಲ್ಲಿಯೇ ಸುತ್ತಮುತ್ತ ಇದ್ದ ಅನೇಕ ಮನೆಗಳಿಗೆ ನಾವು ತಲುಪಿಸಿದೆವು. ಅಂತೂ ಎಲ್ಲರಿಗೆ ತಲುಪಿದೆ. ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು. ಆ ಸಂದರ್ಭದಲ್ಲಿ ಅದರಿಂದ ನಿತ್ಯ ಪಂಚಾಂಗವಾಗಿ ಕೂಡ ನಾನು ಅದನ್ನು ಮಾಡ್ತಾಯಿದ್ದೆ. ಮತ್ತು ಇದನ್ನು ಮಾಡುವಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಕೂಡ ನಾನು ಇದರ ಜೊತೆಗೆ ಇನ್ವಾಲ್ವ್ ಮಾಡಿಸಿದ್ದೆ. ಅನೇಕ ವಿದ್ಯಾರ್ಥಿಗಳು ಇದರ ಜೊತೆಗೆ ಸೇರಿಕೊಂಡಿದ್ದರು. ಅವರಿಗೂ ಕೂಡ ಇದೊಂದು ಕಲಿಕೆ ಆಯಿತು. ನಮ್ಮ ಪಾರಂಪರಿಕವಾದ ಪಂಚಾಂಗದ ಸ್ವರೂಪದ ಬಗ್ಗೆ ಅವರಿಗೂ ಒಂದಷ್ಟು ಮಾಹಿತಿಯನ್ನು ಕೊಟ್ಟೆ. ತುಂಬ ಆಸಕ್ತಿಯಿಂದ ಅವರೆಲ್ಲ ಕೆಲಸ ಮಾಡಿದರು. ಅದರ ಫಲಶ್ರುತಿಯಾಗಿ ಏನಾಯಿತು ಅಂತಂದರೆ, ಇದು ನೋಡಿ, ಇದು ಕಾನ್ಸೆಪ್ಟ್. ಈ ರೀತಿಯಲ್ಲಿ ಆಮ್ನಾಯ ಭಾರತೀಯ ದಿನದರ್ಶಿಕೆ ಅವರಿಂದ, ಅವರ ಕೃಪಾಶೀರ್ವಾದದಿಂದ ಹೊರಗಡೆ ಬಂತು. ನಟ್ಟೋಜ ಅಂಬಿಕಾ ಶಿಕ್ಷಣ ಸಮೂಹ ಸಂಸ್ಥೆಗಳು, ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಮತ್ತು GL ಆಚಾರ್ಯ ಜ್ಯುವೆಲರ್ಸ್ ಇವರ ಸಹಭಾಗಿತ್ವದೊಂದಿಗೆ
ಈ ಕಾನ್ಸೆಪ್ಟಲ್ಲಿ ಬಂತು. ಇದು ನೋಡೋದಕ್ಕೆ ಹೇಗಿದೆ ಅಂತಂದರೆ ನಿಮಗೆ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಹಾಗೆ ಇದೆ. ಎಲ್ಲ ಇಲ್ಲಿ 1ರಿಂದ ಕಾಣ್ತಾ ಇದೆ, ಇಲ್ಲಿ 30ರವರೆಗೆ ಕಾಣುತ್ತೆ ಇಂಗ್ಲೀಷ್ ಕ್ಯಾಲೆಂಡರ್. ಆದರೆ ಇದು ಇಂಗ್ಲೀಷಿನ ದಿನಾಂಕ ಅಲ್ಲ. ನಾನು ಆಗಲೇ ಹೇಳಿದ ಹಾಗೆ ಭಾರತೀಯ ಪಂಚಾಂಗವನ್ನು ನಾವೇನು ಮಾಡಿದ್ದೇವೆ ಅಂತಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಜೊತೆಯಲ್ಲಿ ಅಳವಡಿಸಿದ್ದೇವೆ. ಇದರ ರಿವರ್ಸು, ಭಾರತೀಯ ಪಂಚಾಂಗದ ಜೊತೆಯಲ್ಲಿ ಇಂಗ್ಲೀಷನ್ನು ಜೋಡಿಸಿದ್ದು. ಅಂದರೆ ಉದಾಹರಣೆಗೆ ಇಲ್ಲಿ ಪಾಡ್ಯ ಅಂತ ಕಾಣ್ತಾ ಇದೆಯಲ್ಲ, ಈ ಪಾಡ್ಯ 1 ಕೆಳಗಡೆಯಲ್ಲಿ ಏಪ್ರಿಲ್ 2. ನಮ್ಮಲ್ಲಿ ಹೇಗಿದೆ ಅಂತಂದರೆ ಏಪ್ರಿಲ್ 2 ನಾವು ದೊಡ್ಡದಾಗಿ ಬರಿತೇವೆ, ಪಾಡ್ಯವನ್ನು ಚಿಕ್ಕದಾಗಿ ಬರಿತೇವೆ. ಸುಮ್ಮನೆ ನಿಮಗೆ ತೋರಿಸ್ತೇನೆ ನೋಡಿ, ಇದು ಇಂಗ್ಲೀಷ್ ಕ್ಯಾಲೆಂಡರ್. ಇದು ಇಂಗ್ಲೀಷ್ನಲ್ಲಿ ಏನು ಮಾಡಿದ್ವಿ, 1 ಅಂತ ದೊಡ್ಡದಾಗಿ ಬರೆದ್ವಿ, ಇದು ಇಂಗ್ಲೀಷಿನ ದಿನಾಂಕ. ಆದರೆ ನಾವಿಲ್ಲಿ ಬರೆದಂತಹ 1 ಇದೆಯಲ್ಲ, ಇಲ್ಲಿ 1 ಕಾಣ್ತಾ ಇದೆಯಲ್ಲ, ಇದು 1 ಇಂಗ್ಲೀಷಿನ ದಿನಾಂಕದ 1 ಅಲ್ಲ, ಇದು ವಾಸ್ತವದಲ್ಲಿ ಪಾಡ್ಯ ಬಿದಿಗೆ ಅಂತ ಹೇಳ್ತೀವಲ್ಲ ಆ ವಿಷಯವನ್ನು ತಿಳಿಸಿದ 1. ಹಾಗಾದರೆ ಪಾಡ್ಯವನ್ನು 1 ಅಂತ ಹೇಗೆ ಹೇಳಬೇಕು, ಪಾಡ್ಯ 1 ಅಂತ ಆಗೋದು ಹೇಗೆ? ಇದಕ್ಕೆ ಕೂಡ ನಮಗೆ ಬಹಳ ಮುಖ್ಯವಾದಂತಹದ್ದು ಮನೆಯಲ್ಲಿ, ಇದೇ ಮನೆಯಲ್ಲಿ ನಮ್ಮ ಹಿರಿಯರು, ಅಜ್ಜ, ನಮ್ಮ ತಂದೆಯವರು, ದೊಡ್ಡಪ್ಪ, ಚಿಕ್ಕಪ್ಪ ಇವರೆಲ್ಲ ನಮಗೆ ಹೇಳಿಕೊಟ್ಟ ಬಾಲಪಾಠ. ನೋಡಿ, ಹಿಂದೆ ನಮಗೆ ಮನೆಯಲ್ಲಿ ಪಾಠ ಹೇಳಬೇಕಿದ್ರೆ, ನಿತ್ಯ ಪಾಠವನ್ನು ಹೇಳಬೇಕಿದ್ರೆ ಹೇಗೆ ಹೇಳ್ತಿದ್ರು ಅಂದರೆ 1 ಬರೆದ್ರೆ ಪಾಡ್ಯ, 2 ಬರೆದ್ರೆ ಬಿದಿಗೆ, 3 ಬರೆದ್ರೆ ತದಿಗೆ, 4 ಬರೆದ್ರೆ ಚೌತಿ. ಬಾಯಿಪಾಠ ಇದು. ಶಾಲೆಯಲ್ಲಿ ಹೇಳ್ಕೊಡ್ತಾಯಿದ್ರು, ಮನೆಯಲ್ಲಿ ಹೇಳ್ಕೊಡ್ತಾಯಿದ್ರು. 80ರ ದಶಕದ ಶಾಲೆಗಳಲ್ಲಿದ್ದಂತಹ ಪದ್ಧತಿ ಇದು. ಹಾಗೆ ಹೇಳಬೇಕಿದ್ರೆ 15 ಬರೆದ್ರೆ ಹುಣ್ಣಿಮೆ, ಆಮೇಲೆ ಸಡನ್ನಾಗಿ ಏನು ಅಂತಂದ್ರೆ 30 ಬರೆದ್ರೆ ಅಮಾವಾಸ್ಯೆ ಅಂತ ಹೇಳ್ತಾಯಿದ್ರು. ಆಗೇನಾಯಿತು, 15 ಬರೆದ್ರೆ ಹುಣ್ಣಿಮೆ, 30 ಬರೆದ್ರೆ ಅಮಾವಾಸ್ಯೆ ಅಂದರೆ ಕೃಷ್ಣ ಪಕ್ಷದ ಪಾಡ್ಯ ಏನು ಅಂತಾಯಿತು, 16 ಅಂತ ಆಯಿತಾ, ಕೃಷ್ಣ ಪಕ್ಷದ ಬಿದಿಗೆ 17 ಅಂತ ಆಯಿತು. ಹೀಗೆ ಎಣಿಕೆ ಪ್ರಕಾರ ಅಮಾವಾಸ್ಯೆಗೆ ಹೋದಾಗ 30 ಅಂತ ಆಯಿತು. ಈ ಕಾನ್ಸೆಪ್ಟನ್ನು ಇಲ್ಲಿ 1 ಬರೆದ್ರೆ ಪಾಡ್ಯ ಎನ್ನುವ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಇಟ್ಕೊಂಡೆ ನನ್ನ ಭಾರತೀಯ ದಿನದರ್ಶಿಕೆಯಲ್ಲಿ ರಾಷ್ಟ್ರೀಯ ದಿನಾಂಕ ಪದ್ಧತಿ ಅಂತ ನಾವು ಇದನ್ನು ಕರೆದಿದ್ದೇವೆ. ಈ ರಾಷ್ಟ್ರೀಯ ದಿನಾಂಕ ಪದ್ಧತಿ ಅಂತಂದರೆ ಇದನ್ನೇ ನಾನು ಹೇಳೋದು, ಪಾಡ್ಯಾದಿಗಳೇ ನಮ್ಮ ದಿನಾಂಕಗಳು. ಯಾಕೆ ಅಂತಂದರೆ ಇವತ್ತು ಜನವರಿ 1 ನೀವು 1 ಅಂತ ಹೇಳೋದಕ್ಕೆ ನಿಮಗೆ ಬೇರೆ ಲಾಜಿಕ್ಕೇ ಇಲ್ಲ. ಆದರೆ ಪಾಡ್ಯವನ್ನು ಈ ತಿಂಗಳ ಮೊದಲನೇ ದಿವಸ ಅಂತ ಹೇಳೋದಕ್ಕೆ ಲಾಜಿಕ್ ಇದೆ. ಅದನ್ನೇ ನಾವು ಚಂದ್ರ ನಮಗೆ ಮಾನ, ಚಾಂದ್ರಮಾನ ಯುಗಾದಿ ಅಂತ ಹೇಳ್ತೀವಲ್ವ. ಚಾಂದ್ರಮಾನ ಅಂತಂದ್ರೆ ಚಂದ್ರನೇ ಎಲ್ಲಿ ನಮಗೆ ಮಾನವಾಗಿದ್ದಾನೋ, ಆಧಾರವಾಗಿದ್ದಾನೋ ಅದನ್ನು ಚಾಂದ್ರಮಾನ ಅಂತ ಹೇಳ್ತೀವಿ. ಆ ಚಾಂದ್ರಮಾನದಲ್ಲಿ ಚಂದ್ರನ ಒಂದೊಂದು ಕಲೆ, ಅವನು 13 ಅಂಶ ಸರಿಯುತ್ತಾ ಹೋಗ್ತಾನೆ. ಹಾಗೆ 15 ದಿವಸ ಆದಾಗ ಆ 12 ಅಂಶ ಸರಿದಂತಹ ಅವನು 12 ಅಂಶ ಸರಿಯುವಂತಹ ಯಾವ ಚಂದ್ರನಿದ್ದಾನೆ ಅವನು 15 ದಿವಸ ಆಗಬೇಕಿದ್ರೆ ಸೂರ್ಯನಿಂದ 12 ಅಂಶ ಸರಿದು 180 ಡಿಗ್ರಿಗೆ ಹೋಗ್ತಾನೆ. ಸೂರ್ಯನಿಂದ 180 ಡಿಗ್ರಿ ಹೋದರೆ ಅದರ ಅಪೋಸಿಟ್ ಆಯಿತು. ಅದನ್ನೇ ನಾವು ಪೂರ್ಣಿಮಾ ಅಂತ ಕರಿತೀವಿ. ಅಂದರೆ ಸೂರ್ಯನ ಪರಿಪೂರ್ಣವಾದ ರಿಫ್ಲೆಕ್ಷನ್ ಅವನಲ್ಲಿ ಬೀಳುತ್ತೆ. ಹಾಗೆ ಮುಂದೆ ಪುನಃ ಅವನು ಅಲ್ಲಿಂದ ಹಿಂದಿರುಗಿ ಅಮಾವಾಸ್ಯೆ ಅಂತ ಹೇಳ್ತೀವಲ್ಲ, ಅಮಾವಾಸ್ಯೆ ದಿವಸ ಏನಾಗ್ತಾನೆ, ಅವನು ಪುನಃ ಹಿಂದಿರುಗಿ ಬಂದು ಅವನು ಸೂರ್ಯನ ಜೊತೆಗಿರ್ತಾನೆ. ಇದನ್ನೇ ಹೇಳಿದರು ಏನಂತಂದರೆ ಸೂರ್ಯರಶ್ಮಿ ಚಂದ್ರಮಾಹ. ಚಂದ್ರ ಯಾರು ಅಂತಂದ್ರೆ ಸೂರ್ಯನ ರಿಫ್ಲೆಕ್ಷನ್, ಸೂರ್ಯರಶ್ಮಿ ಚಂದ್ರಮಾಹ ವೇದದಲ್ಲಿರೋದು. ಆಮೇಲೆ ಇನ್ನೊಂದು ಹೇಳಿದರು ಅಮಾವಾಸ್ಯ ಅಂತಂದರೆ ಅಮಾಯಾಸಹ ವಾಸಃ. ಅಮ ಅಂತಂದರೆ ಸೂರ್ಯ ಅಂತ ಅರ್ಥ. ಸೂರ್ಯನ ಜೊತೆಗೆ ಚಂದ್ರವಾಸವಾಗುವ ದಿವಸವನ್ನೇ ಅಮಾವಾಸ್ಯೆ ಅಂತ ಹೇಳಿದರು. ಅದರಿಂದ ಹೇಳ್ತಾರೆ ಅಮಾವಾಸ್ಯಾಯಾಮ್ ಚಂದ್ರಮಾಹ ಆದಿತ್ಯಮನುಪ್ರವಿಶತಿ. ಅಮಾವಾಸ್ಯೆ ಅಂತಂದರೆ ಸೂರ್ಯಚಂದ್ರರ ಸಂಗಮ, ದರ್ಶಃ ಸೂರ್ಯೇಂದು ಸಂಗಮ. ಇಷ್ಟೂ ವಿಚಾರಗಳನ್ನು ನಮಗೆ ಯಾವ ತಿಳಿಸ್ಕೊಡುತ್ತೆ, ಈ ಕಾಲಗಣನೆ ಸ್ವರೂಪ ತಿಳಿಸ್ಕೊಡುತ್ತೆ. ಅಂದರೆ ಈ 1 ನಾವು ಪಾಡ್ಯವನ್ನು 1ನೇ ತಾರೀಕು 1ನೇ ದಿವಸ ಹೊಸ ತಿಂಗಳ ಮೊದಲ ದಿವಸ ಅಂತ ಹೇಳೋದಕ್ಕೆ ಇದು ಲಾಜಿಕ್. ಅಂದರೆ ಖಗೋಳವೇ ಭೂಗೋಳದ ಈ ಕಾಲಗಣನೆಯಲ್ಲಿರಬಹುದಾದಂತಹ ಸಮನ್ವಯದ ಒಂದು ಲಾಜಿಕ್ ಅಂತ ನಾನು ಹೇಳ್ತಾ ಇರೋದು. ಇದು ಅದರ ನಡುವೆ ಇರುವ ಅಂತಸ್ಸಂಬಂಧ ಅಂತ ನನ್ನ ಅಭಿಪ್ರಾಯ. ಹೀಗೆ ಇಲ್ಲಿ ಇರುವಂತಹ ವ್ಯತ್ಯಾಸವನ್ನು ಈಗ ನೀವು ನೋಡಿ. ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ 1 ಅಂತ ಬರೆದ್ರು. ಈ 1ಕ್ಕೆ ಏನು ಹೇಳಬೇಕು ಅಂತಂದರೆ ಇದು ಇಂಗ್ಲೀಷಿನ ದಿನಾಂಕದ 1. ಇಲ್ಲಿ ನಮಗೆ ಇದರಿಂದ ಇಟ್ಕೊಂಡು ಆಗಲೇ ಹೇಳಿದಾಗೆ ಧರ್ಮವನ್ನು ನಮ್ಮ ಮೇಲೆ ಹೇರಿದರು, ಧಾರ್ಮಿಕವಾದಂತಹ ಸಂಚಲನ ಉಂಟು ಮಾಡಿದರು, ನಮ್ಮನ್ನು ಕನ್ವರ್ಟ್ ಮಾಡುವವರೆಗೆ ಹೋದರೂ ನಮಗೆ ಎಚ್ಚರ ಆಗಲಿಲ್ಲ.
ಇವತ್ತಿಗೆ ಕಣ್ಣು ಮುಚ್ಚಿಕೊಂಡು ನಾವು ಇವತ್ತಿಗೂ ಇದನ್ನು ಕಾಮನ್ ಎರ ಅಂತ ಹೇಳಲಿಕ್ಕಾಗದೆ ಇದನ್ನು ಕ್ರಿಸ್ತಶಕ ಅಂತಲೇ ಹೇಳ್ತಾ ಇದ್ದೀವಿ. ಅದು ಹೋಗಿ ಯಾವುದೋ ಕಾಲ ಆಗಿದೆ. ಇಷ್ಟು ನಮ್ಮ ಮೇಲೆ ಅವರು ದುಷ್ಪರಿಣಾಮ ಬೀರಿದ್ದಾರೆ. ಈ ದುಷ್ಪರಿಣಾಮದಿಂದ ಹೊರಗಡೆ ಬರುವುದಕ್ಕೆ ಈ ಕ್ಯಾಲೆಂಡರ್ ಅಂತ ಇದನ್ನೇ ಹೇಳಿದ್ದು. ನಾನು ದೇಶಾಭಿಮಾನ ಇರುವ, ಸ್ವಾಭಿಮಾನ ಇರುವಂತಹ ಸಂಸ್ಥೆ ಅಂಬಿಕಾ ವಿದ್ಯಾಸಂಸ್ಥೆ ಆ ಕಾಲಕ್ಕೆ ಅದನ್ನು ಸಪೋರ್ಟ್ ಮಾಡಿತ್ತು ಅಂತ ಈ ಕಾರಣಕ್ಕೆ ಹೇಳಿದ್ದು ನಾನು. ಹೀಗೆ ಇಲ್ಲಿಂದ ತೊಡಗಿ ಇಲ್ಲಿ 1, 2ಕ್ಕೆ ನೀವೇನು ನೋಡ್ತೀರಿ, 1, 2, 3, 4 ಈ ರೀತಿಯಲ್ಲಿ 30 ನೋಡ್ತೀರಿ. ಇಲ್ಲೂ ಕೂಡ ನೋಡ್ತೀರಾ. ಅಂದರೆ ನಮ್ಮ ಭಾರತೀಯ ಕಾಲಗಣನೆಯ 30 ದಿವಸಗಳೇ ಅವರಲ್ಲಿರುವ ಕಾಲಗಣನೆಯಲ್ಲೂ ಇರೋದು. ನಮ್ಮಲ್ಲಿ ಕಾಲಗಣನೆಯಲ್ಲಿರಬಹುದಾದ ಲಾಜಿಕ್ಕನ್ನು ಕೆಲವು ಕಡೆ ನಾವು ಅಲ್ಲಿ ನೋಡಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಹೇಳ್ತೇನೆ ನಾನು, ಫೆಬ್ರವರಿ 29 ಅಂತ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಅಂತ ಮಾಡ್ತೀವಲ್ಲ, ಅದು ಹೇಗಾದದ್ದು? ಅದಕ್ಕೇನಾದರೂ ಲಾಜಿಕ್ ಇದೆಯಾ? ಲಾಜಿಕ್ ಇರೋದು ಒಂದೇ, ಕಾಲು ದಿವಸ ಹೆಚ್ಚಿಗೆ ಮಾಡಿ 4 ವರ್ಷಕ್ಕೆ ಒಂದ್ಸಲ 1 ದಿವಸ ಹೆಚ್ಚಿಗೆ ಮಾಡೋದು. ಇದು ಯಾವ ಲೆಕ್ಕಾಚಾರ ಅಂತ ನಮಗೆ ಅರ್ಥ ಆಗೋದಿಲ್ಲ. ಎಲ್ಲೋ ಇರುವ ಈಗ 2023, 2024, 2024ರ ಫೆಬ್ರವರಿ 29 ಇದ್ದರೆ, 2024ರ ಫೆಬ್ರವರಿಯಲ್ಲಿ 29 ಇದ್ದರೆ, ಆ 29ರಲ್ಲಿ 2024ರ ಅಂಶ ಕಾಲು ಭಾಗ ಅಷ್ಟೇ. ಮತ್ತೆ ಕಾಲು ಭಾಗ 2023ರ ಕಾಲು ಭಾಗ, 2022ರ ಕಾಲು ಭಾಗ, 2021ರ ಕಾಲು ಭಾಗ. ಆ 3 ವರ್ಷಗಳ ಕಾಲು ಭಾಗವನ್ನು 4ನೇ ವರ್ಷಕ್ಕೆ ಸೇರಿಸುವಲ್ಲಿ ಏನು ಲಾಜಿಕ್ ಇದೆ? ಹಾಗೆ ನೋಡಿದರೆ ನಮ್ಮ ಕಾಲಗಣನೆಯಲ್ಲಿ ಆ ರೀತಿ ಇಲ್ಲ. ನಮ್ಮಲ್ಲಿ 2 ಸಿಸ್ಟಮ್ ಇದೆ. ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ, 22, 23 ಅಂತ ಕಾಣಬಹುದು. ಈ 22, 23 ಏನು ಅಂತಂದರೆ ಒಂದೇ ದಿವಸ 2 ತಿಥಿ ಬರೋದು, 2 ದಿವಸ ಒಂದೇ ತಿಥಿ ಇರೋದು. ಇದೆಲ್ಲ ಕಾಲಗಣನೆಯ ನಿಖರತೆಯ ದೃಷ್ಟಾಂತಗಳು ಅಂತ ನಾನು ಹೇಳೋದು. ಕಾಲಗಣನೆಯಲ್ಲಿರುವ ನಿಖರತೆಯ ದೃಷ್ಟಾಂತ. ಮತ್ತು ಇನ್ನೂ ಒಂದು ಮಾಡಿದರು, ಎಷ್ಟು ದೊಡ್ಡ ಲೆಕ್ಕಾಚಾರ ಅಂತಂದರೆ 2.5 ವರ್ಷಕ್ಕೆ ಅಂದರೆ 30 ತಿಂಗಳಿಗೊಮ್ಮೆ ಅಧಿಕ ಮಾಸ ಅಂತ ಬರುತ್ತೆ. ಸೂರ್ಯ, ಸೌರಮಾನ ಮತ್ತು ಚಾಂದ್ರಮಾನ ಎರಡೂ ನಮಗೆ ಬೇಕು. ಅದು ಎರಡನ್ನೂ ನಾವು ಪುರಸ್ಕಾರ ಮಾಡಿದವರು. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತಿಲ್ಲ, ಎರಡಕ್ಕೂ ಸಮಾನವಾದ ಪ್ರಾಧಾನ್ಯ. ಹಾಗಾಗಿಯೇ ಪಂಚಾಂಗ ಕರ್ತೃಗಳೆಲ್ಲ ಏನು ಮಾಡಿದರು ಅಂತಂದರೆ ಅದು ಎರಡನ್ನೂ ಸೇರಿಸಬೇಕು ಅಂತ 30 ತಿಂಗಳಿಗೆ ಒಮ್ಮೆ ಅಧಿಕ ಮಾಸವನ್ನು ಸೇರಿಸಿದ್ರು. 2.5 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತೆ. ಈಗಲೂ ಇದೆ ಅದು. ಈ ಅಧಿಕ ಮಾಸ, ಮಲಮಾಸ, ಕ್ಷಯಮಾಸ ಹೀಗೆಲ್ಲ ಬೇರೆ ಬೇರೆ ಹೆಸರಿದ್ದಾವೆ. ಏನೇ ಇರಲಿ, ಇದು ಏನು ಹೇಳುತ್ತೆ ಅಂತಂದರೆ ಭಾರತೀಯ ಕಾಲಗಣನೆ ನಿಖರತೆ. ಹಾಗಾದರೆ ನಿಮ್ಮಲ್ಲಿ ನಾನು ತುಂಬ ಕಳಕಳಿಯನ್ನು ಕೇಳೋದು, ಇಷ್ಟು ನಿಖರತೆ ಇರುವ ಈ ಕಾಲಗಣನೆಯನ್ನು ಅನುಸರಿಸುವಲ್ಲಿ ನಮಗೇನು ತೊಡಕಿದೆ? ಹಿಂದೆ ಆಯಿತು, ಯಾಕೆ ತೊಡಕಾಯಿತು ಅಂತ ನಾನು ಹೇಳಿದ್ದೇನೆ. ಇನ್ನಾದರೂ ನಾವು ಇದನ್ನು ಆಚರಿಸಬೇಕು. ಇದು ಈ ಕಾಲಗಣನೆಯಲ್ಲಿರಬಹುದಾದಂತಹ ವಿಚಾರ. ಜೊತೆಯಲ್ಲಿ ಇಲ್ಲಿಗೆ ಮುಗಿದಿಲ್ಲ. ಹೀಗೆ ಆರಂಭವಾದಂತಹ ಈ ಕಾಲಗಣನೆಯ ಪಂಚಾಂಗದ ಸ್ವರೂಪ ನನಗೆ ಮುಂದೆ 2ನೇ ವರ್ಷಕ್ಕಾಗಬೇಕಿದ್ರೆ ಅಂಬಿಕಾ ವಿದ್ಯಾಸಂಸ್ಥೆ ಇತ್ತು, GL ಆಚಾರ್ಯ ಜ್ಯುವೆಲರ್ಸ್ ಇದ್ದರು, ಜೊತೆಯಲ್ಲಿ ಇನ್ನೋರ್ವರು ನನ್ನ ಹಿರಿಯಣ್ಣ ಸುಧಾಕರ ತಂತ್ರಿ, ಡಾಕ್ಟರ್ ಯೋಗಿ P. ಸುಧಾಕರ ತಂತ್ರಿ, ಪುತ್ತಿಗೆ, ಮೂಡಬಿದ್ರೆ ಸಮೀಪದವರು. ಅವರು ಇದರ ಜೊತೆಯಲ್ಲಿ ನಿಂತರು. ಈಗಲೂ ಕೂಡ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ವರ್ಷ ಕೂಡ ಅವರು 1000ದಷ್ಟು ಕಾಪಿಗಳ ಜೊತೆಯಲ್ಲಿ ತಾನು ನಿನ್ನ ಜೊತೆ ಇದ್ದೇನೆ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಪ್ರಾಥಮಿಕವಾಗಿ ಈ 3ರ ಸಹಕಾರ. ಶೈಕ್ಷಣಿಕವಾಗಿಯೂ ಕೂಡ ಹಾಗೆ. ಕಳೆದ ವರ್ಷದಿಂದ ಈ ಶೈಕ್ಷಣಿಕವಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕೂಡ ಇದರ ಜೊತೆಗೆ ಕೈ ಜೋಡಿಸಿ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ಕಳೆದ ವರ್ಷ ಸಪೋರ್ಟ್ ಮಾಡಿದರು. 1000 ವಿದ್ಯಾಲಯಗಳಿಗೆ ಆ ಮೂಲಕ ಅದು ತಲುಪುವಲ್ಲಿ ಸಹಾಯ ಆಯಿತು. ಈ ವರ್ಷ ಕೂಡ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಬಿಡುಗಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ M. ಮೋಹನ್ ಆಳ್ವರು ಕಲೆ, ಶಿಕ್ಷಣ, ಸಂಸ್ಕೃತಿಯ ತ್ರಿವೇಣಿ ಸಂಗಮವಾಗಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಂದೇ ಕ್ಯಾಂಪಸ್ನಲ್ಲಿಟ್ಟು ಸೌಂದರ್ಯ ಪ್ರಜ್ಞೆಯೊಂದಿಗೆ ಭಾರತೀಯತೆಯ ಬಗ್ಗೆ, ಸಮಗ್ರವಾದಂತಹ ಶೈಕ್ಷಣಿಕ ಚಿಂತನ ಮಂಥನಗಳ ಬಗ್ಗೆ ತಮ್ಮದೇ ಆದಂತಹ ಒಂದು ತಪಸ್ಸಿನ ಮೂಲಕ ಇವತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಆದರ್ಶಪ್ರಾಯ ಅಂತ ಹೇಳಬಹುದಾದ ವಿದ್ಯಾಸಂಸ್ಥೆ ಕಟ್ಟಿದಂತಹ ಡಾಕ್ಟರ್ M. ಮೋಹನ್ ಆಳ್ವಾ ಸರ್ ಅವರು, ಅವರ ಸುಪುತ್ರರಾದಂತಹ ವಿವೇಕ್ ಆಳ್ವಾ ಸರ್ ಅವರು, ವಿನಯ್ ಆಳ್ವಾ ಸರ್ ಅವರು, ಇವರೆಲ್ಲರ ಒಂದು ಏನು ಸಪೋರ್ಟ್ ಇದೆಯಲ್ಲ, ಅದು ನಿರಂತರವಾಗಿ ಮುಂದೆ ಸಾಗುವಾಗ ಮಾಡಿದೆ. ಈ ವಿಷಯ ನನ್ನ ಪಾಲಿಗೆ ಬಹಳ ದೊಡ್ಡದು. ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ರಂಗಗಳು ಇಂತಹ ಕೆಲಸಗಳಿಗೆ ಸಪೋರ್ಟ್ ಮಾಡಿದಾಗ ಅದಕ್ಕೆ ಇರುವ ವೇಟೇಜ್ ಬಹಳ ದೊಡ್ಡದು.
ಅದರಲ್ಲೂ ಆಳ್ವಾಸಂತಹ ವಿದ್ಯಾಸಂಸ್ಥೆಗಳು ಅವುಗಳು ಇದನ್ನು ಪಬ್ಲಿಷ್ ಮಾಡಿದಾಗ ಅದಕ್ಕೆ ಬರುವ ವೇಟೇಜ್ ತುಂಬ ದೊಡ್ಡದಿದೆ. ಇದು ಹೂವಿನಿಂದ ನಾರೂ ಕೂಡ ಸ್ವರ್ಗಕ್ಕೆ ಸೇರಿತು ಎನ್ನುವ ಹಾಗೆ ಒಂದು ನನ್ನ ಸೀಮಿತ ವ್ಯಾಪ್ತಿಯಲ್ಲಿದ್ದಿದ್ದು ಇವತ್ತು ದೊಡ್ಡ ವ್ಯಾಪ್ತಿಗೆ ಆ ಮೂಲಕ ಸೇರ್ತಾ ಇದೆ. ಈ ಮೂಲಕ ನಾನು ಯೋಗಿ ಪಿ ಸುಧಾಕರ್ ತಂತ್ರಿಗಳಿಗೆ, ಅದೇ ರೀತಿಯಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವಾಸರ್ ಅವರಿಗೆ, ವಿವೇಕ್ ಆಳ್ವಾಸರ್ ಅವರಿಗೆ, ವಿನಯ್ ಆಳ್ವಾಸರ್ ಅವರಿಗೆ ಹಾಗೂ ಅವರ ಜೊತೆಯಲ್ಲಿರುವವರಿಗೆಲ್ಲ ನಾನು ತುಂಬ ಆಭಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರೆಲ್ಲರ ಬೆಂಬಲ ಇಲ್ಲದೆ ಇದ್ದರೆ ನನಗೆ ಕನಸಿನ ಮಾತೇ ಆಗಿತ್ತು ಇದು ಅಂತ. ಹೀಗೆ ಜೊತೆಯಲ್ಲಿ ಇವತ್ತದು ಯೋಗಿ ಸುಧಾಕರಣ್ಣ ಅವರು ಅದನ್ನು ಕಳೆದ ವರ್ಷ ನಾನು ಸನಾತನಕ್ಕೆ ನನ್ನ ಕೊಡುಗೆ ನಾನು ಇರುವಷ್ಟು ಕಾಲ ಇದೆ ಅಂತೇಳಿ ಘೋಷಣೆ ಮಾಡಿದ ಪ್ರತಿಫಲವಾಗಿ 1,000 ಕಾಪಿ ಬಂತು. ಮತ್ತೊಂದು 1,000 ಕಾಪಿ ಅನೇಕ ಬೇರೆ ಬೇರೆ ಹಿರಿಯರು, ಬಹಳ ಮುಖ್ಯವಾಗಿ ನಮ್ಮ TSS ಶಿರಸಿ ಸಹಾಯ ಮಾಡಿದೆ. ಇದರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿದೆ. ಹಾಗೆ ಮುಳಿಯಾ ಜುವೆಲ್ಲರ್ಸ್ ಕೇಶವ್ ಪ್ರಸಾದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹೀಗೆ ಅನೇಕ ಬಂಧುಗಳು, ಅವರಿದ್ದೊಂದು ಲೀಸ್ಟೇ ಇದೆ. ಅವರೆಲ್ಲರ ಸಹಾಯ ಸಹಕಾರದೊಂದಿಗೆ ಇವತ್ತು ಅನೇಕ ವಿಧವಾದಂತಹ ಅನುಕೂಲತೆಗಳು ಒದಗಿ ಬಂದು ಇವತ್ತೇನಾಗಿದೆ ಅಂತಂದರೆ ಇವತ್ತು ಅದು ಜನಮಾನಸದಲ್ಲಿ ಸ್ಥಿರವಾಗಿರುವಂಥದ್ದನ್ನು ನೋಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಇದಕ್ಕೆ ಮಾರ್ಗದರ್ಶಕರಾಗಿ ಅನೇಕ ನನ್ನ ಗುರು ಬಂಧುಗಳಿದ್ದಾರೆ. ಅವರೆಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಿದ್ರೆ ಒಳ್ಳೆಯದು, ಹೀಗೆ ತಗೊಂಡು ಬಾ, ಹೀಗೆ ಮಾಡು, ಇದನ್ನೆಲ್ಲ ಹೇಳಿದ್ದಾರೆ. ಇದೆಲ್ಲ ಏನಾಯಿತು ಅಂತಂದರೆ ಈ ನಾನು ಮಾಡ್ತಾ ಇರುವ ಕೆಲಸ ಅತ್ಯಂತ ಯೋಗ್ಯವಾದುದು ಅಂತ ಆಯಿತು. ಜೊತೆಯಲ್ಲಿ ನನ್ನ ಮನೆಯಲ್ಲಿ ನಮ್ಮ ತಂದೆಯವರು ಅವರು ಕೂಡ ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರೇ ಇದರ ಗೌರವ ಸಂಪಾದಕರು, ಮಹಾಸಂರಕ್ಷಕರು ಆಗಿರೋದು. ಅವರಿಲ್ಲದೆ ಈ ಕೆಲಸ ನನ್ನಿಂದ ಖಂಡಿತ ಸಾಧ್ಯ ಇರಲಿಲ್ಲ. ಅವರ ಪ್ರೇರಣೆ ಸದಾ ಬದುಕಿನಲ್ಲಿರುವ ಕಾರಣದಿಂದ ಈ ಕೆಲಸ ಮುಂದೆ ಸಾಗ್ತಾ ಇದೆ. ಹಾಗಾಗಿ ಹೆಸರನ್ನು ತೆಗೆದುಕೊಂಡ್ರೆ ತುಂಬ ಉದ್ದದ ಲೀಸ್ಟೇ ಇದೆ. ತನು ಮನ ಧನ ಈ ಮೂರೂ ನೆಲೆಯಲ್ಲಿಯೂ ಸಹಾಯ ಮಾಡಿದವರು. ಕೆಲವರು ದಿನದರ್ಶಿಕೆ ಬರೆಯುವಲ್ಲಿ ಸಹಕಾರ ಮಾಡಿದ್ದಾರೆ. ನನ್ನ ಡಿಪಾರ್ಟ್ಮೆಂಟ್ ಸಂಸ್ಕೃತ ವಿಭಾಗ ಆಳ್ವಾಸ್ ಕಾಲೇಜಿನ ಕೊಲೀಗ್ಸ್, ನನ್ನ ಜೊತೆಯಲ್ಲಿರುವಂತಹ ವಿದುಷಿ ಅಪರ್ಣಾ ಅವರು, ವಿದ್ವಾನ್ ಲಕ್ಷ್ಮೀಶ್ ಭಟ್ ಅವರು ಸಹಾಯ ಮಾಡಿದ್ದಾರೆ. ಹೀಗೆ ತುಂಬ ಸಹಾಯ ಸಹಕಾರಗಳಿದ್ದಾವೆ. ಅದನ್ನು ಪುನಃ ತಿದ್ದಬೇಕು, ಅದಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಕೊಡಬೇಕು. ಅನೇಕ ಸಂಘ ಸಂಸ್ಥೆಗಳು ತಮಗೆ ಒಂದು 100 ಕಾಪಿ ಮಾಡಿಕೊಡಿ, ತಮಗೆ ಈ ರೀತಿಯಲ್ಲಿ ಕೇಳಿಕೊಂಡ್ರು. ಹೀಗೆ ಅನೇಕಾನೇಕ ಬಂಧು ಬಾಂಧವರಿದ್ದಾರೆ, ಇದನ್ನು ಬೆಂಬಲಿಸುವವರಿದ್ದಾರೆ. ಅವರೆಲ್ಲರ ಬೆಂಬಲ ಏನಿದೆ ಇವತ್ತಿದು ಹೊರಗಡೆ ಬರುವಲ್ಲಿ ಕಾರಣ ಆಗಿದೆ. ಮನೆಯ ಎಲ್ಲ ಸದಸ್ಯರು, ನಮ್ಮ ಮೂಲ ಮನೆ ಇರ್ಬೋದು, ನಮ್ಮ ಮನೆ ಇರ್ಬೋದು, ಮನೆಯ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ನಮ್ಮ ಮನೆಯವರು, ಅವರೆಲ್ಲರೂ ಕೂಡ ಇದಕ್ಕೆ ಆಯಿತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ, ನಮ್ಮ ಸಪೋರ್ಟ್ ಇದೆ ಅಂತ ಒಂದು ನೈತಿಕ ಮಾರಲ್ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಇವರೆಲ್ಲರ ಮಾರಲ್ ಸಪೋರ್ಟ್ ಇರೋದರಿಂದ ಆಗಿದೆ. ಯೋಗಿ ಸುಧಾಕರಣ್ಣವ್ರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಬೇಕು. ಒಬ್ಬನೇ ವ್ಯಕ್ತಿ ಏಕಾಂಗಿಯಾಗಿ ತಾನು ಇದಕ್ಕೆ ಸಪೋರ್ಟ್ ಮಾಡ್ತೇನೆ, ಯಾಕೆ ವಿನಾಯಕಣ್ಣ ನೀವು ಸನಾತನಕ್ಕೆ ಮಾಡ್ತಾ ಇರುವ ಕೆಲಸ ಇದು, ತಾಯಿ ಭಾರತೀಯ ಸೇವೆ, ಇದು ಬಹಳ ದೊಡ್ಡ ಭಾವ ಅಂತ ನಾನು ಭಾವಿಸ್ತೇನೆ. ಅವರನ್ನು ಕೂಡ ತುಂಬ ಮನಪೂರ್ವಕವಾಗಿ ನಾನು ಸ್ಮರಿಸಿ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಕಾನ್ಸೆಪ್ಟ್ ನೋಡಿ ಮುಂದುವರೆದು ಹೊಸ ಸ್ವರೂಪಕ್ಕೆ ತಗೊಂಡು ಬಂದೆ ಕಳೆದ ವರ್ಷ. ಇದು ಕಳೆದ ವರ್ಷದ ನಮ್ಮ ಕ್ಯಾಲೆಂಡರ್. ನೋಡಿದ್ರೆ ಗೊತ್ತಾಗುತ್ತೆ, ಇದು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇಡೀ ನಮ್ಮ ಈ ಕ್ಯಾಲೆಂಡರನ್ನು ಏನು ಮಾಡಿದೆ ಅಂತಂದರೆ ಕಲರ್ ಕಾಂಬಿನೇಷನಲ್ಲಿ ಒಂದಷ್ಟು ದಿವಸಗಳನ್ನು ಗುರುತಿಸಿಕೊಟ್ಟೆ ನಾನು. ಕಲರ್ ಕಾಂಬಿನೇಷನ್ ಏನು? ಕಲರ್ ಕಾಂಬಿನೇಷನ್ ಅಂದರೆ ಈಗ ನಮ್ಮ ದಿನಗಳಲ್ಲಿ ಸಂಕಷ್ಟಿ ಮತ್ತು ಚೌತಿ ಬಹಳ ಮುಖ್ಯವಾದುದು, ಏಕಾದಶಿ ಬಹಳ ಮುಖ್ಯವಾದುದು, ಅದರ ಜೊತೆಯಲ್ಲಿ ನಮ್ಮ ಪ್ರದೋಷ ಪೂಜೆಗಳು, ಆಮೇಲೆ ನಮ್ಮ ಪರ್ವ ದಿನಗಳು, ಆಮೇಲೆ ಶಿವರಾತ್ರಿ, ಮಾಸ ಶಿವರಾತ್ರಿ, ಇವುಗಳನ್ನೆಲ್ಲ ಏನು ಮಾಡಿದ್ವಿ ಅಂತಂದರೆ ಇಲ್ಲೆಲ್ಲ ಈ ರೀತಿಯಲ್ಲಿ ಈ ಕಲರ್ ಕಾಂಬಿನೇಷನ್ ಕಾಣ್ತಾ ಇದೆಯಲ್ಲ, ಬೇರೆ ಬೇರೆ ನೋಡಿ ಇಲ್ಲಿ ಕಾಣ್ತಾ ಇದೆ, ಈ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದೆ. ಇದು ಸುಲಭವಾಗಿ ಗ್ರಹಿಸಲಿಕ್ಕೆ ಅಂತ ಮತ್ತು ಕನ್ನಡದ ಅಂಕೆಗಳನ್ನು ಬಳಸ್ಕೊಂಡಿದ್ದೆ. ಸೊ ಇದು ಕಳೆದ ವರ್ಷ ಅಂದರೆ ಈಗ ನಡೆದು ಮುಗಿದಿದೆ ಈ ಸಂವತ್ಸರದ ಶೋಭಕೃತ್ ಅಥವಾ ಶೋಭನ ಅಂತ ಎರಡು ಹೆಸರನ್ನು ಹೇಳ್ತೀವಿ. ಈ ಸಂವತ್ಸರದ ಕ್ಯಾಲೆಂಡರ್ನ ಕಾನ್ಸೆಪ್ಟ್ ಹೀಗಿತ್ತು. ಈ ರೀತಿ ಇದ್ದಂತಹ ಕಾನ್ಸೆಪ್ಟನ್ನು ನಾವೇನು ಮಾಡಿದ್ವಿ ಅಂತಂದರೆ ಈ ಕಲರಿನ ಅಂಶಗಳನ್ನು ಇಟ್ಕೊಂಡು ಏನು ಕೊಟ್ವಿ, ಅದನ್ನು ಮತ್ತೆ ಮುಂದಿನ ವರ್ಷಕ್ಕಾಗಬೇಕಿದ್ರೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವ ಸ್ಥಿತಿ ಬಂತು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇಷ್ಟೇ ಕಾರಣ, ನಮ್ಮ ಈ ಕ್ಯಾಲೆಂಡರಿನ ಸ್ವರೂಪ ಜನತೆಗೆ ಹೆಚ್ಚು ಸುಲಭವಾಗಿ ಅರ್ಥ ಆಗಿಸಬೇಕು,
ಈ ಕಲರ್ಗಳನ್ನು ಅದಕ್ಕೋಸ್ಕರ ತಗೊಂಡು ಬಂದಿದ್ದೆ. ಪುನಃ ಈಗ ಹೊಸದೇನಿದೆ, ಈಗ ನಿಮ್ಮ ಮುಂದೆ ಅದನ್ನು ನಾನು ನಿಮ್ಮ ಮುಂದೆ ಬಿತ್ತರಿಸಲಿಕ್ಕಿದ್ದೇನೆ. ಅದರೊಳಗೆ ಸಂಪೂರ್ಣವಾಗಿ ಭಿನ್ನವಾದಂತಹ ಒಂದು ಸ್ವರೂಪಕ್ಕೆ ನಾನೀಗ ಸ್ವರೂಪವನ್ನು ಅಳವಡಿಸ್ಕೊಂಡಿದ್ದೇನೆ. ಇಲ್ಲಿ 3 ಅಂಶವನ್ನು ಈ ಮೂಲಕ ಹೇಳ್ತೇನೆ. ಇದು ಭಾರತ ಮಾತೆಯ ಸಿಂಧೂರ ತಿಲಕ, ಇದು ನಮ್ಮ ಭಾರತಾಂಬೆಯ ತಿಲಕ ಅಂತ, ತಾಯಿ ಭಾರತೀಯ ಅನುಗ್ರಹ ಇರಬೇಕು ಅಂತ. ಪಾರಂಪರಿಕ ಪಂಚಾಂಗಕ್ಕೆ ನಾವೀನ್ಯದ ನವಸ್ಪರ್ಶ ಎನ್ನುವಂತಹ ಪರಿಕಲ್ಪನೆ, ಭಾರತದ ರಾಷ್ಟ್ರೀಯ ದಿನಾಂಕ ಪದ್ಧತಿ, ಈ 3 ಇದರ ಮುಖ್ಯವಾದ ಅಂಶಗಳು. ಈ 3 ಅಂಶವನ್ನು ಇಟ್ಟುಕೊಂಡು ಈ ಕ್ಯಾಲೆಂಡರನ್ನು ಆರಂಭ ಮಾಡಿದೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ, ಜಗದ್ಗುರು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮ ಜೊತೆಯಲ್ಲಿ ಇದರ ಜೊತೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ನಮಗೆ ಅನೇಕರು, ಈಗಾಗಲೇ ಹೇಳಿದಾಗೆ ಯೋಗಿ ಸುಧಾಕರಣ್ಣ ಅವರು ಇದರ ಜೊತೆಯಲ್ಲಿ ನಿರಂತರವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯದಲ್ಲಿ ನನ್ನ ಜೊತೆಯಲ್ಲಿ ಇರುವಂಥವರು ಗೌರವ ಸಲಹೆಗಾರರಾಗಿ ನನ್ನ ಗುರುಗಳು, ನಾನು ಗಾಡ್ ಫಾದರ್ ಅಂತ ಹೇಳ್ಬೋದಾದ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಹರಿಗಾರ್ ಅವರು ಇದ್ದಾರೆ. ಹಾಗೆ ಗೌರವ ಸಲಹೆಗಾರರಾಗಿ ಶ್ರೀನಿವಾಸ ಅಡಿಗರು, ಜ್ಯೋತಿಷ್ಯ ವಿದ್ವಾಂಸರು, ಹಾಗೆ ವಿದ್ವಾನ್ ಮಾಧವ ಅಡಿಗರು, ಹಾಗೆ ವಿದ್ವಾನ್ ಭರತ್ ಐತಾಳ್ರು, ಹಾಗೆ ಮಿತ್ತೂರು ಪುರೋಹಿತ ಶ್ರೀನಿವಾಸ ಭಟ್ರು, ಇವರೆಲ್ಲ ಹಿರಿಯರು, ನಮ್ಮ ನಾಡಿನ ಹಿರಿಯ ವಿದ್ವಾಂಸರುಗಳು. ಇವರೆಲ್ಲರೂ ಕೂಡ ಇದನ್ನು ಅನುಮೋದಿಸಿದ್ದಾರೆ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ, ಮುಂದುವರಿ ಅಂತ. ಹಾಗೆ ನನಗೆ ಸಂಸ್ಕೃತದ ಅ ಇ ಹೇಳಿಕೊಟ್ಟಂತಹ, ನಾನು ತಾಯಿ ಅಂತ ಹೇಳುವ ಶ್ರೀಮತಿ ವಿದುಷಿ ಶರಾವತಿ ಗಜಾನನ್ ಭಟ್ರು, ಉಮ್ಮಚ್ಗಿ ಸಂಸ್ಕೃತ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರವರು, ಅವರು ಕೂಡ ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಅರ್ಚಕರಲ್ಲಿ ಓರ್ವರಾದಂತಹ ಪುತ್ತೂರಿನ ಶ್ರೀ ವಿ ಎಸ್ ಭಟ್ ಅವರು, ಹಾಗೆ ಕಟೀಲು ಅಸ್ರಣ್ಣರು, ವಿದ್ವಾನ್ ಹರಿನಾರಾಯಣ ದಾಸ ಅಸ್ರಣ್ಣರು, ಹಾಗೆ ಪಿ ಜಿ ಜಗನ್ನಿವಾಸ ರಾವ್ ಅವರು, ಈಶ್ವರ ಭಟ್ರು ಬಡಜ ಅವರು, ಅದೇ ರೀತಿಯಲ್ಲಿ ನಮ್ಮ ಶ್ರೀಪತಿ ಭಟ್ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರಿ ಅವರು, ವಿದ್ವಾನ್ ಮಂಜುನಾಥ್ ಭಟ್ರು ಮಿರ್ಜಾನ್, ಶ್ರೀ ರವೀಂದ್ರ ಹೆಗಡೆ ಹಿರೇಕೈ ಸಿದ್ದಾಪುರ, ಡಾಕ್ಟರ್ ವೀಣಾ ಸುಳ್ಯ, ಶ್ರೀ ಕುಮಾರ ಸುಬ್ರಹ್ಮಣ್ಯ ಮುಳಿಯಾಲ ಅವರು, ಇವರೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ತಮ್ಮದಾದಂತಹ ಸಹಾಯ ಸಹಕಾರ ಇದೆ ಅಂತ ಹೇಳಿ ನಮಗೆ ಸಹಕರಿಸಿದ್ದಾರೆ. ಹಾಗೆ ಎಮ್ ಆರ್ ಹೆಗಡೆ ಅಂತ, ಅವರು ಹೊನ್ನೆಹದ್ದ, ವಾಸ್ತವದಲ್ಲಿ ಅವರು ಇರುವಂಥದ್ದು ಉಡುಪಿಯಲ್ಲಿ PPCಯಲ್ಲಿ ಅವರು ನಿವೃತ್ತ ಪ್ರಾಂಶುಪಾಲರಾಗಿ ಇದ್ದಂಥವರು, ಅವರು ಜೊತೆಯಲ್ಲಿದ್ದಾರೆ. ಜೈರಾಮ್ ಜೋಯಿಸರು ಅರ್ಚಕರು, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ. ಹಾಗೆ ನಮ್ಮ ಆತ್ಮೀಯರಾದ ವಿದ್ವಾನ್ ಕೇಶವ್ ಭಟ್ ಕೇಕಣಾಜೆ ಅವರು ನಮ್ಮ ಜೊತೆಯಲ್ಲಿ ಸದಾಕಾಲ ಇದಕ್ಕೆ ತುಂಬ ಪರಿಶ್ರಮದಿಂದ, ಪ್ರೀತಿಯಿಂದ ನಮ್ಮ ಜೊತೆಯಲ್ಲಿ ನಮಗೆ ಸಹಾಯ ಸಹಕಾರ ಆರಂಭದಿಂದ ಮಾಡ್ತಾ ಇದ್ದವರು. ಚಂದ್ರಶೇಖರ್ ರಾವ್ ಮೂಡುಬಿದ್ರೆ, ಇವರು ನಿವೃತ್ತ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಬ್ಯಾಂಕ್. ಹಾಗೆ ನನ್ನ ಚಿಕ್ಕಪ್ಪ ಮಂಜುನಾಥ್ ಎಸ್ ಭಟ್ ಅವರು, ಮಧುಕೇಶ್ವರ್ ಎಸ್ ಭಟ್ ಅವರು, ಅನಂತ್ ಭಟ್ರವರು, ಹಾಗೆ ಸತ್ಯನಾರಾಯಣ ಭಟ್ರು ನನ್ನ ಅಣ್ಣ, ಇವರೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ತೊಡಗಿಸ್ಕೊಂಡವರು. ಹೀಗೆ ಆಮೇಲೆ ನನ್ನ ತಮ್ಮ ಶ್ರೀಶ ಭಟ್ ಅಂತ, ನನಗೆ ಇದ್ರ ಜೊತೆಯಲ್ಲಿ ನನ್ನ ಕೆಲವೊಂದಿಷ್ಟು ಅವನದು ಕೂಡ ಒಂದು ಓಗ ಸ್ಟುಡಿಯೋ ಅಂತಿದೆ, ಫೋಟೋಸ್ ಇತ್ಯಾದಿ ವಿಚಾರಗಳಿಗೆ ನಮ್ಮ ಜೊತೆಯಲ್ಲಿದ್ದವನು. ಹೀಗೆ ಇವರೆಲ್ಲರ ಸಹಾಯ ಸಹಕಾರದೊಂದಿಗೆ ಜೊತೆಯಲ್ಲಿ ಈ ಕೆಲಸದಲ್ಲಿ ನೋಡಿ ಮಕ್ಕಳನ್ನು ತೊಡಗಿಸಿದ್ದೇನೆ ಅಂತ ಹೇಳಿದೆ. ಅನೇಕ ಹಿರಿಯರಿದ್ದಾರೆ, ಸೂರ್ಯನಾರಾಯಣ ಭಟ್ ಅವರು ಸಣ್ಣಗದ್ದೆ, ಆಮೇಲೆ ವೈಷ್ಣವಿ ಅವರು, ಆದರ್ಶ, ಸ್ವಾತಿ, ಪ್ರತೀಕ್ಷಾ, ಆಮೇಲೆ ನನ್ನ ಮಗಳು ಸನ್ನಿಧಿ, ಹೆಂಡತಿ ಪ್ರಿಯಾ, ಇವರೆಲ್ಲರೂ ಎಲ್ಲ ಅಂದರೆ ಒಂದು ಏನು ಹೇಳಬೇಕು ಅಂದರೆ ಒಂದು ಯೂನಿಟ್ ಆಗಿ, ಒಂದು ಸಮೂಹವಾಗಿ ಈ ಕೆಲಸ ಆಗ್ತಾಯಿದೆ. ಕಾನ್ಸೆಪ್ಟ್ ನಾನು ಹೊರಗಡೆ ತಗೊಂಡು ಬಂದೆ, ಆದರೆ ಆ ಕಾನ್ಸೆಪ್ಟಿಗೆ ಸಪೋರ್ಟಿಂಗ್ ಟೀಮ್ ಇದೆಯಲ್ಲ ತುಂಬ ದೊಡ್ಡದಿದೆ. ಕೃಷ್ಣಮೂರ್ತಿ ಮಾಯಣ್ಣ ಅವರು, ತುಂಬ ಜನರಿದ್ದಾರೆ. ರಾಘವೇಂದ್ರ ಭಂಡಾರ್ಕರ್ ಅಂತ ನಮ್ಮ ಮೂಡುಬಿದ್ರೆ ಅವರು ಜ್ಯೋತಿಷ್ಯರಿದ್ದಾರೆ, ಅವರು ಇದರ ತುಂಬ ದೊಡ್ಡ ಅಭಿಮಾನಿ. ಅವರು ಎಷ್ಟು ಅಂತಂದರೆ ಈ ಕೆಲಸವನ್ನು ಪ್ರಾರಂಭದಿಂದ ಅದಕ್ಕೆ ಸಪೋರ್ಟ್ ಆಗಿ ನಿಂತವರು. ಅಂದರೆ ಯಾಕೆ ಇವರನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತಂದರೆ, ಜ್ಯೋತಿರ್ವಿದರು ಇದನ್ನು ಸರಿ ಇದೆ ಅಂತ ಹೇಳಿದ್ದಾರೆ. ನನಗೆ ಬಹಳ ದೊಡ್ಡ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಉಡುಪಿಯ ಈಗ ಕೃಷ್ಣ ಪಂಚಾಂಗ ಅಂತ ಹೇಳ್ತೀವಿ, ಅಲ್ಲಿಯ ಪಂಚಾಂಗಗಳಿದ್ದಾವೆ ಪ್ರಸಿದ್ಧವಾದದ್ದು. ಆ ಪಂಚಾಂಗ ಕರ್ತೃಗಳು ಕೂಡ ಇದನ್ನು ಒಪ್ಪಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಅವರು ಶ್ರೀನಿವಾಸ ಅಡಿಗರು, ಮಾಧವ ಅಡಿಗರು, ಇವರೆಲ್ಲ ಪಂಚಾಂಗ ಕರ್ತೃಗಳು. ಅವರು ಕೂಡ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ, ಆಶೀರ್ವಾದ ಇದೆ ಅಂತ ಹೇಳಿ ಒಪ್ಪಿರುವಂಥದ್ದು. ಇದು ನನಗೆ ನನ್ನ ಬಲವನ್ನು ಇದು ಹೆಚ್ಚಿಗೆ ಮಾಡಿದೆ ಅಂತ. ಇದಿಷ್ಟು ವಿಷಯಗಳು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವರ್ಷದ ನಮ್ಮ ಕ್ಯಾಲೆಂಡರನ್ನು ನಾನು ಈ ಮೂಲಕ ಲೋಕಾರ್ಪಣದ ನೆಲೆ ಅಂತ ಅಂದ್ಕೊಳ್ಬೋದೋ ಏನೋ.
ನಮ್ಮ ಶ್ರೀಪ್ರಭಾ ಸ್ಟುಡಿಯೋಕ್ಕೆ ಧನ್ಯವಾದ ಹೇಳ್ತಾ ಅದನ್ನು ಈ ಮೂಲಕ ನಾನು ತೋರಿಸ್ತಾ ಇದ್ದೇನೆ. ಇದು ಈ ವರ್ಷದ ಕಾನ್ಸೆಪ್ಟ್. ಇದು ಈ ವರ್ಷದ ಕಾನ್ಸೆಪ್ಟ್ನಲ್ಲಿ ಒಂದಷ್ಟು ಬದಲಾವಣೆಯನ್ನು ಈಗ ಈಗಲೂ ಕೂಡ ಅಷ್ಟೇ, ಈ ಮೂಲಕ ನೋಡ್ತಾ ಇರುವಂತಹ ಪ್ರೇಕ್ಷಕರು ಕೂಡ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟರೆ ಖಂಡಿತ ಅದರಿಂದ ನಾವೊಂದು ಚಿಂತನ ಮಂಥನ ಮಾಡಿ ಅದನ್ನು ಸರಿಪಡಿಸಿಕೊಳ್ಳುವ ಕೆಲಸವನ್ನು ಮಾಡ್ತೇವೆ. ಈ ರೀತಿಯ ಒಂದು ಕಾನ್ಸೆಪ್ಟನ್ನು ತಂದಿದ್ದೇವೆ. ಇಲ್ಲಿವರೆಗೆ ಇದಕ್ಕೆ ಮುಖಪುಟ ಅಂತಿರಲಿಲ್ಲ, ಈ ಸಲ ಒಂದು ಫ್ರಂಟ್ ಪೇಜ್ ಮಾಡೋಣ ಅಂತ ಹೇಳಿ ಅದಕ್ಕೊಂದು ಈ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರೊಳಗೆ ಆತ್ಮನಿರ್ಭರ ಭಾರತ, ಪುನಃ ಅದೇ ನಮ್ಮ ಕುಲ ಗುರುಗಳು ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು, ಹಾಗೆ ವೀರೇಂದ್ರ ಹೆಗ್ಗಡೆಯವರು, ಹಾಗೆ ಅದೇ ರೀತಿಯಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ರಾಮಕ್ಷೇತ್ರ ಕನ್ಯಾಡಿ ಎಲ್ಲ ಆಶೀರ್ವಾದ ಮಾಡಿದವರು. ಇನ್ನು ಅನೇಕ ಮಠಮಾನ್ಯಗಳಿದ್ದಾವೆ, ಅವರಿಗೆಲ್ಲ ನಾವು ಕಳಿಸ್ತೇವೆ, ಆಶೀರ್ವಾದ ಪಡೆದುಕೊಳ್ತೇವೆ. ಅಂದರೆ ಧಾರ್ಮಿಕ ವಿಷಯಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೋ ಅವರೆಲ್ಲ ಬಹುಪಾಲು ಇದ್ರ ಜೊತೆಯಲ್ಲಿದ್ದಾರೆ ಅಂತ ಒಂದೇ ಮಾತಲ್ಲಿ ಹೇಳುವುದಿದ್ರೆ ಹೇಳ್ಬೋದಾಗಿದ್ದು. ಈ ಸಲದ ಕಾನ್ಸೆಪ್ಟನ್ನು ಈ ರೀತಿಯಲ್ಲಿ ತಗೊಂಡು ಬಂದಿದ್ದೇನೆ. ಇದು ನೋಡಿ, ಇದು ತುಂಬ ಸರಳಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ಕೈ ಹಾಕಿ ಇಷ್ಟೇ ಇರೋದು ಈ ಸಲಕ್ಕೆ. ಈಗ ನೀವು 2-3 ಮಾದರಿ ನೋಡಿದ್ರಿ, 22ರ ಮಾದರಿ ನೋಡಿದ್ರಿ, 24ರ ಮಾದರಿ ನೋಡಿದ್ರಿ, 23ರ ಮಾದರಿ ನೋಡಿದ್ರಿ, ಇದೀಗ 24 ಅಂದರೆ ಇಂಗ್ಲೀಷ್ ಕ್ಯಾಲೆಂಡರು. ಇದರ ಪ್ರಕಾರ 5123 ನೋಡಿದ್ರಿ, ಆಮೇಲೆ 25 ನೋಡಿದ್ರಿ, ಇದೀಗ 5126 ಕ್ರೋಧಿ ಸಂವತ್ಸರ. ಇದರಿಂದ ಒಂದೆರಡು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲೆಲ್ಲ ದೇಶಕಾಲ ಹೇಗಿದೆ ಅಂತ ಅಂದರೆ, ನಮ್ಮ ಪ್ರಕಾರ ಜಂಬೂದ್ವೀಪ ಭರತಖಂಡ ಭಾರತ ವರ್ಷ ಇದು ನಮ್ಮ ದೇಶ. ಕಾಲ ಅಂತ ಬಂದರೆ ಸೃಷ್ಟಿಕರ್ತರ ಬ್ರಹ್ಮನ ದ್ವಿತೀಯ ಪರಾರ್ಧ, ಶ್ರೀಹರಿಯ ಶ್ವೇತವರಾಹ ಕಲ್ಪ, ವೈವಸ್ವತ ಮನ್ವಂತರ, ಕಲಿಯುಗ ಪ್ರಥಮ ಪಾದ, ಇಲ್ಲಿವರೆಗೆ ಹೇಳ್ತೀವಿ. ಅದಾದಮೇಲೆ 5126 ಇದು ಇಸ್ವಿ ಅಂತ ನಾನು ಹೇಳೋದು. ಅಂದರೆ ನೀವು ಇದಕ್ಕೆ ಈಗ ಕ್ಯಾಲೆಂಡರ್ನಲ್ಲಿ ತೋರಿಸ್ತೇನೆ ನೋಡಿ, ಇದು ಪಂಚಾಂಗದಲ್ಲಿ, ಇದು ಪಂಚಾಂಗ. ಈ ಪಂಚಾಂಗದಲ್ಲಿ ಕೂಡ ಅದನ್ನೇ ಬರೀತಾರೆ, ನಾವು ಅದರಿಂದ ನೋಡ್ತಾ ಇಲ್ಲ ಅಷ್ಟೇ. ಈಗ ಇಲ್ಲಿ ಒಳಗಡೆಯಲ್ಲಿ ಹೋದರೆ ನಮ್ಮ ಯುಗದ ವಿಷಯಗಳ ಇದ್ರೊಳಗೆ ಬರುತ್ತೆ, ಯಾವ ಯುಗದಲ್ಲಿ ಎಷ್ಟನೇ ವರ್ಷ ಅಂತ ಇಲ್ಲಿ ಕಾಲಗಣನೆಯಲ್ಲೇ ಕೊಟ್ಟಿರ್ತಾರೆ ಅವರು. ಈಗ ಯಾವುದು ನಡೀತಾ ಇದೆ ಇತ್ಯಾದಿಗಳನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ಹೋದರೂ ಕೂಡ ನಮಗೆ ಸಿಗುವಂಥದ್ದು ಯಾವುದು ಅಂತಂದರೆ ಇದೇ ಕಲಿಯುಗದ ವಿಷಯಗಳೇ ಸಿಗತ್ತೆ. ಆ ವಿಚಾರಗಳನ್ನು ನೀವು ಗಮನಿಸೋದಾದರೆ ಒಂದು ಕ್ಷಣ ತೋರಿಸ್ತೇನೆ ನೋಡಿ. ಇಲ್ಲಿ ಇದು ಒಂದು ನಮ್ಮ ಕ್ಯಾಲೆಂಡರು, ಪಂಚಾಂಗ. ಈ ಪಂಚಾಂಗದಲ್ಲಿ ಇಲ್ಲಿ ಚಿಕ್ಕದಾಗಿ ಕೊಟ್ಟಿರ್ತಾರೆ, ಈಗ ಕಲಿಯುಗದ ಎಷ್ಟನೇ ವರ್ಷ ನಡೀತಾ ಇದೆ, ಎಷ್ಟು ದಿವಸ ಕಳೆದಿದೆ. ಸೊ ಇದರೊಳಗೆ ಬಂದಾಗೆ ಕಲಿ ಗತಾಬ್ದಾಹ 5125 ಗತಕಲಿ ಅಂತ, ಇದೀಗ ನೂತನ ಕ್ರೋಧಿ ಸಂವತ್ಸರದ್ದು. ಗತಕಲಿ ಅಂತಂದರೆ ಮೈನಸ್ ಅಂತ, ಕಲಿಯುಗದಲ್ಲಿ 5125 ವರ್ಷ ಮುಗಿದಿದೆ ಅಂತ. ಒಂದು ಸಣ್ಣ ವಿಷಯ ಹೇಳ್ತೇನೆ, ಒಂದು ಸುಂದರವಾದ ಸಂಗತಿ ಇದೆ. ನಮ್ಮ ಇವತ್ತಿನ ಮೊಬೈಲಿಗೆ ನಾವು ರೀಚಾರ್ಜ್ ಮಾಡ್ತೀವಲ್ಲ, ನಮ್ಮ ರೀಚಾರ್ಜ್ ಹೇಗೆ ಅಂತಂದರೆ ಗತ ಅಂದರೆ ನೀವು ಹಾಕಿದ ದಿವಸದಿಂದ 84 ದಿವಸ ಇರುತ್ತೆ, ಹಾಕಿದ ದಿವಸದಿಂದ 90 ದಿವಸ ಇರುತ್ತೆ. ನೀವು ಹಾಕಿದ ಕ್ಷಣದಿಂದ ಕೌಂಟ್ ಸ್ಟಾರ್ಟ್ ಆಗುತ್ತಾನೆ. ಇದು ಇಲ್ಲೇ ಇದೆ, ನಮ್ಮ ಇದರೊಳಗಿದೆ. ಗತ ಅಂತಂದ್ರೆ ಅದೇ. ಸೊ ಇಟ್ ಹ್ಯಾಸ್ ಬೀನ್, ಇಷ್ಟು ಟೈಮ್ ಕಳೆದಿದೆ, ಇಷ್ಟು ಟೈಮ್ ಕಳೀತು. ಯಾಕೆ ಕಳೀತು ಅಂತಂದರೆ 2024ನ ಕ್ರಿಸ್ತ ವರ್ಷಕ್ಕೆ ಎಂಡ್ ಡೇಟ್ ಯಾರಿಗೆ ಗೊತ್ತಿಲ್ಲ ಇವತ್ತು. ಅಂದರೆ ಈ ಕ್ರಿಸ್ತ ವರ್ಷ ಎಷ್ಟು ವರ್ಷಕ್ಕೆ ಮುಗಿಯುತ್ತೆ, ಪ್ರಳಯ ಯಾರಿಗೆ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಿದೆ. 4,32,000 ವರ್ಷಗಳು ಕಲಿವರ್ಷ ಅಂತ ಹೇಳೇ ಆಗಿದೆ. ಅದರೊಳಗೆ 5,125 ವರ್ಷ ಕಳೆದಿದೆ. ಇದು ಅಕ್ಯುರೇಸಿ, ಇದು ಭಾರತೀಯ ಕಾಲಗಣನೆ, ಇದು ಭಾರತೀಯ ಪಂಚಾಂಗ. ಈ ಪದ್ಧತಿಯನ್ನು ನಮ್ಮ ಯುವಜನತೆ ನೋಡಬೇಕು ಅಂತ ನಮ್ಮ ಅಭಿಪ್ರಾಯ. ಇಷ್ಟು ಧೈರ್ಯ ಯಾರಿಗಿದೆ, ಯಾವ ಆಧುನಿಕ ಗಣಿತಜ್ಞನಿಗಿದೆ, ಯಾವ ಆಧುನಿಕವಾದ ಚಿಂತನಕ್ಕಿದೆ? ನಾಳೆ ಹೀಗೆ ಆಗ್ತದೆ, ಇಷ್ಟು ವರ್ಷ ಇದೆ ಅಂತ ಹೇಳ್ಕೊಂಡು ಎದೆತಟ್ಟಿ ಹೇಳುವಂತಹ ಸಾಮರ್ಥ್ಯ ಇದೆ, ಅದು ಭಾರತೀಯ ಜ್ಯೋತಿಷ್ಯ ಪರಂಪರೆಗೆ. ಆ ಪರಂಪರೆಯನ್ನು ಈ ಹೊಸ ಸ್ವರೂಪಕ್ಕೆ ತರಬೇಕು ಎನ್ನುವುದು ಉದ್ದೇಶ ಅಂತ. ಇದನ್ನು ನಾವಿಲ್ಲಿ ನೋಡಿದರೆ, ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂತಂದರೆ, ಆ ಕನ್ಫ್ಯೂಷನ್ಸ್ ಬೇಡ, ಗೊಂದಲ ಬೇಡ. ಗತ ಅಂತಂದ್ರೆ ಮತ್ತೆ ಅದ್ರ ವಿವರಣೆ ಕೊಡಬೇಕಾಯಿತು, ಅವರಿಗೆ ಪಾರಂಪರಿಕವಾಗಿರಲಿ. ಅದರ ಅರ್ಥ ಏನು ಅಂತಂದ್ರೆ ಈಗ 5126 ನಡೀತಾ ಇದೆ. ಹಾಗಾಗಿ ನಮ್ಮ ಹೊಸ ಕಲ್ಪನೆಯನ್ನೇ ನಾನು ಮಾನ್ಯ ಅಂತ ಅಂದ್ಕೊಂಡು 23, 24 ಏನು ಹೇಳ್ತೀವಲ್ಲ, 24, 25, 26, 2000, ಹಾಗೆ 5126 ಅಂತ ತೋರಿಸಿದ್ದೇನೆ. ಅದರ ಹೆಸರೇನು ಅಂತಂದರೆ ಕ್ರೋಧಿ ಅಂತ ಸಂವತ್ಸರ. ಬಹಳ ಒಂದು ವಿಷಯ ಇದೆ, ಈ ಸಂವತ್ಸರದ ಹೆಸರಿನಲ್ಲಿ ಆ ವರ್ಷದ ಒಂದು ಒಟ್ಟು ಛಾಯೆ ಇರ್ತದಂತೆ. ಈಗ ಶುಭಕೃತ್, ಶೋಭಕೃತ್,
ಇದು ನಿಮ್ಮ ಇದಾಯ್ತಲ್ಲ ವಿಕಾರಿ, ಹಿಂದಿನ ಸಂವತ್ಸರಗಳನ್ನು ನೋಡಿದರೆ ಆ ಸಂವತ್ಸರಗಳಲ್ಲೂ ಇದು ಕಾಣುತ್ತೆ, ಏನೋ ಒಂದು ಸಣ್ಣ ಛಾಯೆ ಈ ವರ್ಷ ಹೇಗಿದೆ ಅಂತ. ಈಗಾಗಲೇ ಇದನ್ನು ಪ್ರೆಡಿಕ್ಟ್ ಮಾಡಿದ್ದಾರೆ, ಈ ಮುಂದಿನ ಸಂವತ್ಸರ ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಭಯಭೀತರಾಗುವ ಸ್ಥಿತಿ ಇದೆ ಅಂತ ಈಗಾಗಲೇ ಪ್ರೆಡಿಕ್ಷನ್ ಆಗಿದೆ. ಹೆಸರೇ ಹೇಳುತ್ತೆ ಕ್ರೋಧಿ, ಸ್ವಲ್ಪ ಏನು ಮೈಂಡ್ ಸ್ವಲ್ಪ ತಲೆಬಿಸಿ ಆಗುವ ಸನ್ನಿವೇಶ ಕಾಣುವ ವಿಷಯ ಇರಬಹುದೋ ಏನೋ. ಅದೇ 100ಕ್ಕೆ 100 ಅಂತಲ್ಲ, ಬಟ್ ಸಂವತ್ಸರದ ಹೆಸರಿನಲ್ಲಿ ಕೂಡ ಏನಿದೆ ಅಂತಂದರೆ ಕಾಲಗಣನೆಯ ಸ್ವರೂಪ ಇದೆ. ಇದು ಭಾರತೀಯ ಕಾಲಗಣನೆ. ಜೊತೆಗೆ ಮುಂದೆ ನೋಡಿ ಇಲ್ಲೆಲ್ಲ ಡಿಟೇಲ್ ಬರುತ್ತೆ. ವಸಂತ ಋತು, ಆಮೇಲೆ ಚೈತ್ರ ಮಾಸ. ಈ ಚೈತ್ರ ಮಾಸದ ಪಾಡ್ಯದಿಂದ ಅಮಾವಾಸ್ಯವರೆಗೆ ಇರುವ ವಿಷಯ ಆಯಿತಾ. ಆದರೆ ಅದ್ರ ಜೊತೆಗೆ ಕಾಮನ್ ಎರ, ನನ್ನ ಈ ಕ್ಯಾಲೆಂಡರ್ನಲ್ಲಿ ನೀವು ಹುಡುಕಿದ್ರು ನಿಮಗೆ ಕ್ರಿಸ್ತ ಹೇಳುವ ಒಂದು ಶಬ್ದ ಸಿಗೋದಿಲ್ಲ. ಚಾಲೆಂಜ್ ಇದು ನಂದು. ನಮಗೆ ಅದು ಬೇಡ, ಯಾಕೆಂದರೆ ಅದು ಅಲ್ಲ, ಅದನ್ನು ನಮ್ಮ ಮೇಲೆ ಹೇರಿದ್ದನ್ನು ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ. ಇದು ನೇರವಾಗಿ ಹೇಳುವ ವಿಷಯ. ನಮ್ಮದು ಏನಿದೆ ಅಂತಂದರೆ ಕ್ರಿಸ್ತನ ಬಗ್ಗೆ ಗೌರವ ಇದೆ, ಆದರೆ ಅದನ್ನು ಹೇರಿದ್ರ ಬಗ್ಗೆ ನಮ್ಮದು ಪ್ರಶ್ನೆ ಇದೆ. ಯಾಕೆ ಹೇರಿದರು, ಅದನ್ನು ಒಪ್ಪಿಕೊಂಡವ್ರ ಬಗ್ಗೆ ಅಯ್ಯೋ ಪಾಪ ಎನ್ನುವ ಕನಿಕರ ಇದೆ. ಅಂದರೆ ನಮ್ಮ ಜನರ ಬಗ್ಗೆ ಎಷ್ಟು ನಾವು ಅದರೊಳಗೆ ಬಡವರಾಗಿ ಹೋದ್ವಿ ಅಂತ ಬೇಸರ ಇದೆ. ಹಾಗಾಗಿ ಆ ಕಾರಣಕ್ಕೆ ಇದನ್ನು ನಾನು ಕಾಮನ್ ಎರಾ ಅಂತಲೇ ಕರೆದಿದ್ದೀನಿ 2024. ಇದಿಷ್ಟಾಯಿತು ನನ್ನ ಇಡೀ ಬದುಕಿನ ಸ್ಫೂರ್ತಿ. ನಾನು ಆರಂಭದಿಂದ ಹೇಳ್ಕೊಂಡು ಬಂದಿದ್ದು ಯಾವತ್ತೂ ಸತ್ಯ, ನಿತ್ಯ ಸತ್ಯವಾದದ್ದು ನನ್ನ ತಾಯಿ ತಂದೆ, ಅವರಿಂದಲೇ ಇದು ಮಹಾ ಸಂರಕ್ಷಕರು. ಹಾಗೆ ಸುಧಾಕರಣ್ಣ ಅವರು ಇದರ ಇಡೀ ಅಸ್ಥಿವಾರ. ನಾಳೆ ಹಣದ ಕೊರತೆ ಆಯಿತು ಅಂತ ಯೋಚನೆ ಮಾಡಬೇಡ, ನಾಳೆ ಇನ್ನೇನೋ ತೊಂದರೆ ಆಯಿತು ಅಂತ ಯೋಚನೆ ಮಾಡಬೇಡ, ನಿನ್ನ ಅಣ್ಣನಾಗಿ ನಾನು ಇದ್ದೇನೆ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡ್ತಾ ಇರುವವರು ಅವರು ಇದರ ಸಂರಕ್ಷಕರು. ಹಾಗೆ ಗೌರವ ಸಲಹೆಗಾರರಾಗಿ ಮುಳಿಯ ಕೇಶವ್ ಪ್ರಸಾದ್ ಅವರು, ಮುಳಿಯ ಜ್ಯುವೆಲರ್ಸ್ ಹೆಸರು ಕೇಳಿರ್ತೀರ, ತುಂಬ ಪ್ರಸಿದ್ಧವಾದ ಧಾರ್ಮಿಕವಾಗಿ ತುಂಬ ಕೆಲಸವನ್ನು ಸಪೋರ್ಟ್ ಮಾಡ್ತಾ ಇದ್ದವರು. ದೇವಸ್ಥಾನವನ್ನು ಇಟ್ಕೊಂಡು ಧಾರ್ಮಿಕ ಶಿಕ್ಷಣವಂತಂದ ಮಹನೀಯರು, ಅವರು ಸಪೋರ್ಟ್ ಮಾಡಿದ್ದಾರೆ, ಸಲಹೆಗಾರರಾಗಿದ್ದಾರೆ. ಇದು ಈ ವರ್ಷದ ಕ್ಯಾಲೆಂಡರ್ನಲ್ಲಿ ನೋಡಿದರೆ ನೋಡಿ, ಇದು ಪಾಡ್ಯ 1, ಇದನ್ನು ಏಪ್ರಿಲ್ 9 ಮಂಗಳವಾರ. ಇಲ್ಲೇನು ಮಾಡಿದ್ದೇನೆ ಅಂತಂದರೆ ಇದರೊಳಗೆ ನಿಮಗೆ ಕಾಣಿಸ್ತಾ ಹೋಗುತ್ತೆ 1, 2, 3, 4 ಅದ್ರ ಜೊತೆಗೆ ಪಾಡ್ಯ ಬಿದಿಗೆ. 1 ಬರೆದ್ರೆ ಪಾಡ್ಯ, 2 ಬರೆದ್ರೆ ಬಿದಿಗೆ, 3 ಬರೆದ್ರೆ ತದಿಗೆ, ಹಾಗೆ 15 ಬರೆದ್ರೆ ಹುಣ್ಣಿಮೆ, 16 ಬರೆದ್ರೆ ಪಾಡ್ಯ ಕೃಷ್ಣ ಪಾಡ್ಯ, 30 ಬರೆದ್ರೆ ಅಮಾವಾಸ್ಯೆ. ಆಯಿತಾ. ಇದ್ರ ಜೊತೆಗೆ ಏನೇನು ವಿಷಯ ಇದೆ ಅಂತ ಸ್ಥೂಲವಾಗಿ ಹೇಳಿಬಿಡ್ತೇನೆ. ಇದ್ರ ಜೊತೆಗೆ ಇಲ್ಲಿ ಕೆಂಪುದಾಗ ಕಾಣುತ್ತಲ್ಲ, ಇದು ರಜಾ ದಿವಸಗಳನ್ನು ಸೂಚಿಸಲಿಕ್ಕಿರೋದು. ಈ ಕೆಂಪು ಅಕ್ಷರ ರೈಟ್ ಸೈಡಿಗೆ ಇರೋದಲ್ಲ ನಮ್ಮ ಗೌರ್ಮೆಂಟ್ ಹಾಲಿಡೇಸ್, ಸರ್ಕಾರಿ ರಜಾ ದಿವಸ. ಇದು ನಮ್ಮ ಈ ಸನಾತನ ಧರ್ಮಕ್ಕಷ್ಟೇ ಅಂತಲ್ಲ, ಅದು ನಾಳೆ ಯಾವುದೇ ಇರಲಿ, ಯಾವ ನಮ್ಮ ಗೌರ್ಮೆಂಟ್ ಯಾವುದನ್ನೆಲ್ಲ ಹಾಲಿಡೇ ಅಂತ ಹೇಳುತ್ತೋ ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಅದರೊಳಗೆ ಯಾವುದೇ ನಮಗೆ ಆಕ್ಷೇಪ ಅಥವಾ ಅದು ತಪ್ಪು ಎನ್ನುವ ಭಾವ ಇಲ್ಲ, ಎಲ್ಲವನ್ನು ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇವೆ. ಜೊತೆಗೆ ಇಲ್ಲಿ 2 ಕಾಂಬಿನೇಷನ್ ಬಳಸಿದ್ದೇವೆ ಇಂಗ್ಲೀಷ್ ದಿನಾಂಕಕ್ಕೆ. ಒಂದು ಬ್ಲೂ ಕಲರ್ ಕಾಣುತ್ತೆ, ಇನ್ನೊಂದು ಇಲ್ಲಿ ಕಾಣುತ್ತೆ ನೋಡಿ. ಮೇ ತಿಂಗಳಿಗೆ ಆಗಬೇಕಿದ್ರೆ ಸ್ವಲ್ಪ ಬೇರೆ ಕಲರ್ ಬಂತು. ಇದು ಯಾಕೆ ಅಂದರೆ ಪ್ರತಿ ಹಿಂದೂ ತಿಂಗಳ 1 ತಿಂಗಳ ಅವಧಿಗೆ 2 ಇಂಗ್ಲೀಷ್ ತಿಂಗಳ ಬರುತ್ತೆ ಸಾಮಾನ್ಯ, ಕಾಮನ್. ಈಗ ಅದು ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಈಗ ನಾನು ವಸಂತ ಚೈತ್ರ ಮಾಸ ಅಂತ ಬರೋದು, ಇಲ್ಲೇನು ಬಂತು, ಇಲ್ಲಿ ಏಪ್ರಿಲ್ ಮೇ ಬಂತು ಪ್ರತಿ ತಿಂಗಳಲ್ಲಿ. ಹಾಗೆ ಪ್ರತಿ ತಿಂಗಳಲ್ಲಿ ಏನು ಮಾಡಿದ್ದೇನೆ ಅಂತಂದರೆ 2 ಕಲರು, ಒಂದು ಬ್ಲೂ ಕಲರ್, ಇನ್ನೊಂದು. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ನ ಟೈಮನ್ನು ಸರಿ ಗುರುತಿಸಬೇಕು ನಾವು. ಯಾಕೆಂದ್ರೆ ನಮ್ಮ ವ್ಯವಹಾರದಲ್ಲಿದೆ, ನಾವು ಅದನ್ನು ಮೀರಿ ಹೋಗುವ ಪ್ರಶ್ನೆ ಇಲ್ಲವೇ ಇಲ್ಲ. ಇದನ್ನು ಪರಿಚಯ ಮಾಡೋದಷ್ಟೇ ನಮ್ಮ ಉದ್ದೇಶ, ಅದನ್ನು ರಿಪ್ಲೇಸ್ಮೆಂಟ್ ಅಲ್ಲ. ಇದೇನು ಅಂತಂದರೆ ಸುಸ್ಥಿರಗೊಳಿಸೋದು. ದಿಸ್ ಈಸ್ ನಾಟ್ ರಿಪ್ಲೇಸ್ಮೆಂಟ್, ಬಟ್ ಇದನ್ನು ವಿ ಶುಡ್ ಎಸ್ಟಾಬ್ಲಿಷ್ ಇಟ್ ಇನ್ ಪ್ರಾಪರ್ ವೇ. ಇದನ್ನು ಸರಿಯಾಗಿ ನಮ್ಮ ಜನರು ಅರ್ಥ ಮಾಡಿಕೊಂಡು ಯೂಸರ್ ಫ್ರೆಂಡ್ಲಿ ಆಗಬೇಕು ಎನ್ನುವುದು ಉದ್ದೇಶ. ಹೀಗೆ ಮಾಡಿ ಕೆಂಪು ಅಕ್ಷರದ್ದೆಲ್ಲ ಇಲ್ಲಿರುವಂಥದ್ದೇನಿದೆ ಇದೆಲ್ಲ ರಜಾ ದಿವಸ ಈಗಾಗಲೇ ಹೇಳಿದೆ. ಜೊತೆಗೆ ಈ ಪೋರ್ಷನ್ ಏನಿದೆ ಇದನ್ನೇ ನಾನು ಭಾರತದ ರಾಷ್ಟ್ರೀಯ ದಿನಾಂಕ ಅಂತ ಹೇಳೋದು, 1, 2ರಿಂದ 30ರವರೆಗೆ. ಇದರೊಳಗೆ 2 ಸಾಧ್ಯತೆಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದು ನೋಡಿ, ಇಲ್ಲಿ ಷಷ್ಠಿ ಮತ್ತು ಸಪ್ತಮಿ ಅಂತಿದೆ. ಇದಕ್ಕೆ ಉಪರಿ ಅಂತ ಹೇಳ್ತೀವಿ. ಇಲ್ಲಿ ಬರೆದಿದ್ದೇವೆ ನಾವು, ಷಷ್ಠಿ ಸಪ್ತಮಿ ಉಪರಿ ತಿಥಿ. ಉಪರಿ ಅಂತಂದರೆ ಒಂದೇ ದಿವಸ 2 ತಿಥಿ ಬರುತ್ತೆ. ಇದು ಕಾಲಗಣನೆಯ ನಿಖರತೆ. ನಮ್ಮ ಜನ ಏನು ತಿಳ್ಕೊಂಡ್ರು, ಇದೇನಿದು, ಇದರೊಳಗೆ ಲೆಕ್ಕಾಚಾರ ಸರಿ ಇಲ್ಲ, ಒಂದೇ ದಿವಸ ಒಂದು ದಿವಸಕ್ಕೆ 2 ತಿಥಿ ಬರೋದು ಹೇಗೆ ಅಂತ ಕೇಳಿದರು. ಅದಲ್ಲ, ವಾಸ್ತವದಲ್ಲಿ ಒಂದು ದಿವಸದಲ್ಲಿ 2 ತಿಥಿ ಎಲ್ಲ ಕಡೆ ಇರುತ್ತೆ. ಯಾಕೆಂದರೆ 24 ಗಂಟೆಗೆ ಸರಿಯಾಗಿ 24 ಹೋರೆಗಳ ಹಾಗೆ ನಾವು ತಿಥಿಯನ್ನು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ತಿಂಗಳಲ್ಲಿ 1 ತಿಥಿ 2 ತಿಥಿ ಆ ರೀತಿಯಲ್ಲಿ ಬಂದರೆ ಹೆಚ್ಚು, ಅದು ಬರೋದಿಲ್ಲ. ಟೈಮ್ ಟು ಟೈಮ್ ಅಂತ ಹೇಳ್ತೀವಲ್ಲ, AM PM ಅಂತ ಹೇಳ್ತೀವಲ್ಲ, ಹಾಗೆ ಇದು ಬರೋದಿಲ್ಲ. ಇದೇ ಕಾಲಗಣನೆಯ ಮುಖ್ಯ ವಿಷಯ. ಯಾಕೆಂದರೆ
ಜಾತಕ ಮಾಡಬೇಕಿದ್ರೆ ನೀವು ಹುಟ್ಟಿದ ಸಮಯ ಯಾವುದು ಅಂತ ಕೇಳ್ತಾರೆ. ನೀವು ಹುಟ್ಟಿದಂತಹ ದಿನಾಂಕ ಯಾವುದು ಹೇಳೋದು ಎಷ್ಟು ಮುಖ್ಯನೋ ಅದಕ್ಕೂ ಮುಖ್ಯವಾಗಿ ನೀವು ಹುಟ್ಟಿದ ಸಮಯ. ಅದೇ ನೋಡಿ, ಎಲ್ಲ ಪ್ರೆಡಿಕ್ಷನ್ನಿಗೆ ಮೂಲಾಧಾರ ನೀವು ಹುಟ್ಟಿದ ಸಮಯ. ಆ ಸಮಯ ಎಲ್ಲಿದೆ ಅಂತಂದರೆ ಈ ದಿನಾಂಕದ ವ್ಯವಸ್ಥೆಯ ಒಳಗಿದೆ. ಇದು ನಾವು ಹೇಳಲಿಕ್ಕೆ ಹೊರಟಿರೋದು. ಆಯಿತಾ? ಆಮೇಲೆ ಈ ಕಡೆಗೆ ಬಂದರೆ ನಿಮಗೆ ಏನೇನು ಸಿಗತ್ತೆ ಅಂತಂದರೆ ಇಲ್ಲಿ ಕಾಣ್ತಾ ಇದೆ ನಕ್ಷತ್ರಗಳು, ಪಂಚಾಂಗಗಳನ್ನು ಹೇಳಿದೆ. ನಕ್ಷತ್ರ ಏನು ಮಾಡುತ್ತೆ, ಫಲ ಏನು, ಯೋಗ, ಆಮೇಲೆ ಯೋಗ ಕರಣ. ಆಮೇಲೆ ರೈಟ್ ಸೈಡಿಗೆ ಏನು ಕಾಣುತ್ತೆ, ಎಲ್ಲ ದಿನ ವಿಶೇಷಗಳು. ಈಗ ನಿಮಗೆ ಅದರಿಂದ ಕೊನೆ ಮತ್ತೊಮ್ಮೆ ತೋರಿಸ್ಬಿಡ್ತೇನೆ ನೋಡಿ. ಇದಕ್ಕೆ ಇರುವ ವ್ಯತ್ಯಾಸ ಏನು ಅಂತಂದರೆ, ಇಲ್ಲಿ ಇಂಗ್ಲೀಷ್ ದಿನಾಂಕ ದೊಡ್ಡದಾಗಿದೆ, ನಮ್ಮಲ್ಲಿ ಹಿಂದೂ ದಿನಾಂಕ ಪದ್ಧತಿ ಮುಖ್ಯವಾಗಿದೆ. ಹಿಂದೂ ದಿನಾಂಕಕ್ಕೆ ಇಂಗ್ಲೀಷ್ ದಿನಾಂಕವನ್ನು ಜೋಡಿಸಿದ್ದು ಭಾರತೀಯ ದಿನದರ್ಶಿಕೆ. ಇಂಗ್ಲೀಷ್ ದಿನಾಂಕಕ್ಕೆ ಕಂಡಲ್ಲೆಲ್ಲ ಹಿಂದೂ ವಿಷಯಗಳನ್ನು ಸೇರಿಸುವಂತೆ ಪ್ರಚೋದನೆ ಕೊಟ್ಟಿದ್ದು ಇವತ್ತು ನಾವು ಬಳಸ್ತಾ ಇರುವ ಈ ಕ್ಯಾಲೆಂಡರ್ನಲ್ಲಿ. ಇದು ತ್ಯಾಜ್ಯ ಎನ್ನುವುದಲ್ಲ, ಆದರೆ ಇದನ್ನು ನಾವು ಬಳಸಬೇಕು ಹೇಳುವುದಷ್ಟೇ ನನ್ನ ಅಭಿಪ್ರಾಯ. ಅದನ್ನು ನಾನು ಹೇಳಲಿಕ್ಕೆ ಹೊರಟಿರೋದು. ಆಯಿತು. ಆಮೇಲೆ ಇಲ್ಲಿ ಯೆಲ್ಲೋ ಕಲರ್ ಮತ್ತು ಬ್ಲೂ ಕಲರ್ ಕಾಣ್ತಾ ಇದೆ. ಇದು ಸೌರಮಾನದ ದಿನಗಳು. ನಮ್ಮ ಈ ಭಾಗದಲ್ಲಿ ನಮಗೆ ಸೌರಮಾನ ಹೆಚ್ಚು ಬಳಕೆ ಇಲ್ಲ, ಆದರೆ ಸೌರಮಾನ ಕೂಡ ಅಷ್ಟೇ ಮುಖ್ಯವಾದುದು. ಈಗ ಮಕರ ಸಂಕ್ರಾಂತಿಯನ್ನು ನಮಗೆ ಪ್ರಸಿದ್ಧವಾಗಿ ಗೊತ್ತಿದೆ, ರಥಸಪ್ತಮಿ ಅಂತ ಗೊತ್ತಿದೆ, ಈಗ ಕೆಲವು ವಿಷಯಗಳಿಗೆ ಗೊತ್ತಿದೆ, ಎಲ್ಲದಕ್ಕೆ ಗೊತ್ತಿಲ್ಲ. ಅದು ಅಷ್ಟೇ ಮುಖ್ಯವಾದದ್ದು. ಅದನ್ನೇ ಸಮನ್ವಯ ಮಾಡಲಿಕ್ಕೆ ಮಲಮಾಸ ಅಧಿಕ ಮಾಸ ಅಂತ ಹೇಳಿದೆ ನಾನಾಗ. ಹಾಗಾಗಿ ಅದನ್ನು ಕೂಡ ಕಲರ್ ಕಾಂಬಿನೇಷನ್ ಸಣ್ಣದಾಗಿ ಕೊಟ್ಟಿದ್ದೇವೆ. ಇದಾದಮೇಲೆ ರೈಟ್ ಸೈಡಿಗೆ ಎಲ್ಲ ಬೇರೆ ಬೇರೆ ವಿಷಯ. ಆಮೇಲೆ ಸಂಕ್ರಾಂತಿ, ಪರ್ವ ದಿವಸ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಮಾತ್ರ ಕಲರ್ ಕೊಟ್ಟಿದ್ದು. ನಿಮಗೀಗ ಸುಮ್ಮನೆ ಒಂದು ತೋರಿಸ್ತೀನಿ ನೋಡಿ. ಇದಕ್ಕೆ ತುಂಬ ವ್ಯತ್ಯಾಸ ಬಂದಿದೆ. ಅಂದರೆ ಕಲರಿನ ಕಾಂಬಿನೇಷನ್ನಲ್ಲಿ ಪ್ರಯತ್ನ ಮಾಡಿದೆ. ಜನರು ಅದರ ಬಗ್ಗೆ ಅವರದ್ದೇ ಆದ ಅಭಿಪ್ರಾಯವನ್ನು ಕೊಟ್ಟರು. ಆ ಅಭಿಪ್ರಾಯವನ್ನು ತುಂಬ ಗೌರವಯುತವಾಗಿ ಸ್ವೀಕಾರ ಮಾಡಿದೆ. ಇದರ ಅಭಿಪ್ರಾಯ ಬಹಳಷ್ಟು ಕಡೆಯಿಂದ ಬಂತು. ಕೊನೆಯಲ್ಲಿ ನಾನು ಈಗ ಕೆಲಸ ಮಾಡ್ತಾ ಇರುವಂತಹ ವಿದ್ಯಾಸಂಸ್ಥೆ, ಆಳ್ವಾಸ್ ವಿದ್ಯಾಸಂಸ್ಥೆ ಪ್ರಾಂಶುಪಾಲರು ಡಾಕ್ಟರ್ ಕುರಿಯನ್ ಸರ್ ಅಂತ, ನನಗೆ ತುಂಬ ಇಂಥ ವಿಷಯದಲ್ಲಿ ಮಾರ್ಗದರ್ಶನ ಮಾಡುವವರು, ಅವ್ರು ಹೇಳಿದರು ಅದರಿಂದ ನೋಡಿ ಸ್ವಲ್ಪ ಯೋಚನೆ ಮಾಡಿ ಅಂತ. ನನಗದು ಹೌದು ಅಂತ ಕಂಡಿತು. ಅವರೇ ಕೊಟ್ಟ ಕಾನ್ಸೆಪ್ಟ್, ಈ ಕಲರ್ ಕಾಂಬಿನೇಷನ್ ಅವರೇ ಹೇಳಿದ ಕಾನ್ಸೆಪ್ಟು. ಆಮೇಲೆ ಈ ಎಲ್ಲ ಕಲರ್ ಕಾಂಬಿನೇಷನ್ ಬೇಡ, ಯುನೀಕ್ ಆಗಿರಲಿ, ಅದು ತುಂಬ ಮುಖಕ್ಕೆ ರಾಚ್ತದೆ ಅಂತ ಹೇಳಿದ್ರು. ಆಯಿತು ಅಂತ. ಅದು ಈಗ ತುಂಬ ನನಗೆ ಹೌದು ಅಂತ ಅನಿಸಿದೆ. ಇವತ್ತು ಇದು ತುಂಬ ವ್ಯವಸ್ಥಿತವಾಗಿ ಇವತ್ತು ಕಾಣ್ತಾ ಇದೆ, ನೀಟ್ನೆಸ್ ಅನ್ನೋದು ಜಾಸ್ತಿ ಆಗಿದೆ ಅಂತ ಅವರೇ ಕೊಟ್ಟಂತಹ ಒಂದು ಸಲಹೆ ಈ ಸಂದರ್ಭಕ್ಕೆ ನೆನಪಿಸ್ಕೊಳ್ತಾ ಇದ್ದೇನೆ. ಇದಿಷ್ಟಾಗಿ ಕೆಲವೊಂದಿಷ್ಟು ನಮಗೆ ಮೊದಲೇ ಹೇಳ್ತಾರೆ. ಉದಾಹರಣೆಗೆ ಕಾಳಿಕಾಂಬ ದೇವಸ್ಥಾನ ಅಂತ ಮೂಡುಬಿದ್ರೆಯಲ್ಲಿದೆ, ಅಶ್ವತ್ಥಪುರದಲ್ಲಿ ಸೀತಾರಾಮಚಂದ್ರ ದೇವಸ್ಥಾನ ಇದೆ. ಅವರೆಲ್ಲ ನೂರಾರು ಜನರಿಗೆ ಇದನ್ನು ಹಂಚ್ತಾರೆ. ಆಗ ಇನ್ನೇನು ಮಾಡ್ತೀವಿ ಅಂದರೆ, ಅಂಥದ್ದು ಮೊದಲೇ ಹೇಳಿದರೆ ನಾವು ಆಯಾ ದೇವಸ್ಥಾನದ ಒಂದು ಪ್ರತಿಷ್ಠಾ ದಿವಸವೋ ಅಲ್ಲಿ ನಡೆಯುವ ವಿಶೇಷ ದಿವಸ ಇರುತ್ತಲ್ಲ ಅದನ್ನು ಹಾಕ್ತೀವಿ. ಕಾಮನ್ನಾಗಿ ಒಂದಷ್ಟನ್ನು ಹಾಕ್ತೇವೆ. ಈಗ ಯಾವುದು ಹಬ್ಬ ಹರಿದಿನಗಳು, ವಿಶೇಷ ದಿವಸ ದೇವಸ್ಥಾನಗಳು ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಹಾಕ್ತೀವಿ. ಹಾಗೆ ಈಗ ಕಾಳಿಕಾಂಬದ್ದಿದೆ, ಆಮೇಲೆ ಅಶ್ವತ್ಥಪುರದ್ದಿದೆ, ಧರ್ಮಸ್ಥಳದ್ದಿದೆ, ಇವುಗಳನ್ನು ನಾವು ಹಾಕ್ಕೊಂಡು ಹೋಗಿದ್ದೀವಿ. ಇದು ಇಲ್ಲಿರಬಹುದಾದ ಕಾನ್ಸೆಪ್ಟ್. ಜೊತೆಗೆ ಇದರಲ್ಲಿ ಹಿಂದುಗಡೆಯಲ್ಲಿ ಇದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಆತ್ಮೀಯರಾದ ಶ್ರೀಯುತ ವಿದ್ವಾನ್ ರಾಘವೇಂದ್ರ ಭಂಡಾರ್ಕರ್, ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ನ್ಯೂಮರಾಲಜಿಯನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇರುವಂಥವರು, ಯಕ್ಷಗಾನ ಹಿನ್ನೆಲೆ ಇರುವಂತಹ ಮಾರೂರು ಮನೆತನದವರವರು. ಅವರು ನಮಗೆ ಇಡೀ ಏನು ಕೊಟ್ಟಿದ್ದಾರೆ ಅಂತಂದರೆ ವಾಸ್ತುವಿನ ಬಗ್ಗೆ ಕೊಟ್ಟಿದ್ದಾರೆ. ಇಡೀ ಒಂದು ಪೇಜಿಗೆ ಆಗುವಷ್ಟು ವಾಸ್ತುವಿನ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಗೃಹ ವಾಸ್ತು ಹೇಗೆ, ಮಲಗುವ ಕೋಣೆ ಹೇಗಿರಬೇಕು ಇತ್ಯಾದಿ ಎಲ್ಲ ಇದೆಯಲ್ಲ. ಒಂದು ಮನೆ ಕಟ್ಟೋದಿದ್ದರೆ ಸಹಾಯ ಆಗುವ ಎಲ್ಲ ವಿಷಯಗಳನ್ನು ಒಂದು ಪೇಜ್ನಲ್ಲಿ ನಾವು ಕೊಟ್ಟಿದ್ದೇವೆ. ಇದಿಷ್ಟು ಇಲ್ಲಿರುವಂತಹ ವಿಷಯ. ಇನ್ನು ಆಗಲೇ ಹೇಳಿದೆ ನಮ್ಮ ಸಹಾಯ ಸಹಕಾರ ನೀಡಿದವರು ಅಂತ. ಇದ್ರ ಜೊತೆಗೆ ಇಲ್ಲೊಂದು ನಾನು ಅವರ ಒಂದು ಅಪ್ಪಣೆಯನ್ನು ಪಡೆದುಕೊಂಡು, ಅವರಿಂದ ಅನುಮತಿ ಪಡೆದುಕೊಂಡು ನಾನು ಹೆಸರನ್ನು ಹಾಕ್ಕೊಂಡಿದ್ದೇನೆ. ನನ್ನ ಮನೆಯ ಕುಲಪುರೋಹಿತರು ಅಗ್ಗೇರೆ ಮನೆತನದವರು, ತುಂಬ ಹಿಂದಿನವರು. ಈಗ ಗಂಗಾಧರ ಭಟ್ರು ಅವರು ನನ್ನ ಗುರುಗಳು, ಹೌದು, ವಿದ್ಯಾಗುರುಗಳು. ಅವರು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಆಗಲೇ ಹೇಳಿದಾಗೆ ಗೋಪಾಲಕೃಷ್ಣ ಭಟ್ರು, ಗೋಪಾಲಕೃಷ್ಣ ಭಟ್, ಜಿ ಎನ್ ಭಟ್ ಅಂತಲೇ ಪ್ರಸಿದ್ಧರು, ಅವರು ಇದ್ದಾರೆ. ಹಾಗೆ ವಿದ್ಯಾವಾಚಸ್ಪತಿ, ನಮಗೆಲ್ಲ ಇಡೀ ನಾಡಿನಾದ್ಯಂತ ಪರಿಚಿತರಾದಂತಹ ವಿದ್ವಾನ್ ಉಮಾಕಾಂತ್ ಭಟ್ರು ಈ ವಿಷಯದ ಬಗ್ಗೆ ತುಂಬ ಸಪೋರ್ಟಾಗಿ ತಾಸುಗಟ್ಟಲೆ ನನ್ನ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ತಮ್ಮ, ಮಾಡು ಒಳ್ಳೆಯದಿದ್ದು, ಇದಕ್ಕೆ ಹಿಂಗೆ ಸೇರಿಸು, ಹಾಗೆ ಮಾಡು. ಎಷ್ಟು ಪ್ರೀತಿ ಅಂತಂದರೆ ಅವರ ಕೊಡುವ ಸಲಹೆಗಳು ತುಂಬ ಸಹಕಾರಿಯಾಗಿದೆ. ತುಂಬ ಅವರ ಒಂದು ಏನು ಮಾತಿನ
ಇದಕ್ಕೆ ಸಪೋರ್ಟಿಂಗ್ ಆದ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ, ಅದು ತುಂಬ ಸ್ಮರಣೀಯವಾದದ್ದು. ಅವರು ಇದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಜೊತೆಯಲ್ಲಿ ನನಗೆ ಓದುವಾಗ ಸಹಾಯ ಸಹಕಾರ ಕೊಟ್ಟು ಊಟ ಅನ್ನ ವಸನ ಕೊಟ್ಟವರು ಬಿದರಳ್ಳಿಯ ಒಂದು ಮನೆಯವರು, ಪದ್ಮಾವತಿ ಹೆಗಡೆ ಮತ್ತು ನರಸಿಂಹ ಹೆಗಡೆ ದಂಪತಿ ಅಂತ. ಈ ಸಂದರ್ಭದಲ್ಲಿ ನಾನು ಅವರನ್ನೆಲ್ಲ ನೆನಪಿಸಿಕೊಳ್ಬೇಕು. ಅವರು ಅಂದು ಊಟ ಕೊಟ್ಟಿದ್ದಷ್ಟೇ ಅಲ್ಲ, ವಿದ್ಯೆ ಕೊಟ್ಟರು, ಬದುಕನ್ನು ಕೊಟ್ಟರು. ಅದರ ಫಲವಾಗಿ ಇವತ್ತಿದೆಲ್ಲ ಬಂದಿರುವಂಥದ್ದು. ಹಾಗೆ ಇನ್ನೊಬ್ಬರು ಸ್ಟಾರ್ ಸುವರ್ಣದಲ್ಲಿ ಪ್ರಸಿದ್ಧರಾದಂತಹ ಜ್ಯೋತಿಷ್ಯರು ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಂದ ನಾಡಿನಾದ್ಯಂತ ಗೌರವಾದರವನ್ನು ಹೊಂದಿದಂತಹ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಅವರು, ವಿದ್ವಾನ್ ಗೋಪಾಲಕೃಷ್ಣ ಶರ್ಮಾ ಅವರು ಕೂಡ ಇದನ್ನು ಪ್ರತಿನಿತ್ಯ ಸ್ಟಾರ್ ಸುವರ್ಣದ ನಿತ್ಯ ಪಂಚಾಂಗದಲ್ಲಿ ಇದನ್ನು ಅಳವಡಿಸ್ಕೊಂಡು ಪ್ರತಿನಿತ್ಯ ಹೇಳ್ತಾ ಇದ್ದಾರೆ. ಈಗಲೂ ಕೂಡ 2-3 ವರ್ಷದಿಂದ ಅವರು ಇದನ್ನು ಮಾಡ್ತಾ ಇರುವಂಥದ್ದು. ಇವರೆಲ್ಲರ ಸಹಾಯ ಸಹಕಾರ. ಹಾಗೆ ಇನ್ನೊಬ್ಬರು ಬಹಳ ಮುಖ್ಯವಾಗಿ ನಮಗೆ ಸಹಕರಿಸಿದವರು ಉಜಿರೆ ಅಶೋಕ್ ಭಟ್ ಅವರು ವೀರೇಂದ್ರ ಹೆಗಡೆ ಜೊತೆಗೆ ಸಂಬಂಧ ಮಾಡಿ ಅಲ್ಲಿಯ ಎಲ್ಲ ದಿನವಿಶೇಷಗಳನ್ನು ಕೊಟ್ಟು ಅವ್ರ ಮೂಲಕ ಅದು ಪ್ರಾಯ ಮೋದಿಜಿಯವರಿಗೆ ತಲುಪುವಷ್ಟರ ಮಟ್ಟಿಗೆ ಅದು ಸಹಾಯ ಆಗಿದೆ ಅಂತ. ಇದನ್ನು ನಮಗೆ ಉಜಿರೆ ಅಶೋಕ್ ಭಟ್ ಅವರು ಖ್ಯಾತ ಯಕ್ಷಗಾನ ಕಲಾವಿದರು ಮತ್ತು ಸಂಘಟಕರು ಸದಾ ಇದ್ರ ಜೊತೆಗಿದ್ದಾರೆ. ಹೋದಲ್ಲೆಲ್ಲ ಇದ್ರ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಹೀಗೆ ಇಂತಹ ಅನೇಕರು, ಇದು ಹೆಸರು ಹೇಳ್ತಾ ಹೋದರೆ ಅದರದ್ದೇ ಒಂದು ಆಗ್ಬೋದು, ಬಟ್ ನಾನು ಹೇಳಲೇಬೇಕಾದ ನನ್ನ ಕರ್ತವ್ಯ. ಯಾಕೆಂದರೆ ಶ್ರೀಪ್ರಭಾ ಸ್ಟುಡಿಯೋದ ವಿಸ್ತಾರ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಅದರಲ್ಲಿ ನೋಡುವ ಅದರ ಪ್ರೇಕ್ಷಕ ವರ್ಗ ಎಷ್ಟು ಸಂಸ್ಕಾರವಂತರು ಮತ್ತು ಎಂತಹ ಪ್ರೇಕ್ಷಕ ವರ್ಗವನ್ನು ಇಟ್ಟುಕೊಂಡು ಅದು ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಗೊತ್ತಿದೆ ನಮಗೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅದು ಇವರನ್ನು ನೆನಪಿಸಿಕೊಳ್ಬೇಕಾಗಿದ್ದು ಈ ನೆಲೆಯಲ್ಲಿ ಕರ್ತವ್ಯ. ಇವರು ವಿಘ್ನೇಶ್ ಕಾರಂತ ಅವರು, ಹಾಗೆ ಗಣೇಶ್ ಐತಾಳ್ ಅವರು, ಅದೇ ರೀತಿಯಲ್ಲಿ ದಿಗಂತ ಮುದ್ರಣಾಲಯದ ಎಲ್ಲ ಬಂಧುಗಳು, ಇದನ್ನು ರೂಪಿಸಿದವರು ಅವರಿಗೆ ಪ್ರತಿನಿತ್ಯ ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳಿ ಮಾಡಿಕೊಟ್ಟವರು. TSSನವರು ಸಹಾಯ ಮಾಡಿದ್ದಾರೆ. ಈಗಾಗಲೇ ಹೇಳಿದ್ದೇನೆ, 3 ವರ್ಷದಿಂದ ಸಹಕರಿಸ್ತಾ ಇದ್ದಾರೆ. ನಮ್ಮ ಆಳ್ವಾಸ್ ಕಾಲೇಜ್ ಇದಕ್ಕೆ ಸಹಕಾರವನ್ನು ನಿರಂತರವಾಗಿ ಕೊಡ್ತಾ ಇದೆ. ಹಾಗೆ ಸ್ವದೇಶಿ ಮಾರ್ಟ್ ಅಂತ ಒಬ್ಬ ಹುಡುಗ ತನ್ನ ಆತ್ಮನಿರ್ಭರತೆಯಲ್ಲಿ ಒಂದು ಆನ್ಲೈನ್ ಮೂಲಕ ದೇಶೀಯ ವಿಚಾರಗಳಿಗೆ ಸಪೋರ್ಟ್ ಮಾಡುವಂಥವರು, ಅವರು ಇದಕ್ಕೆ ಸಹಾಯ, ಪ್ರಣವ್ ಭಟ್ ಅಂತ ಅವರು ಸಹಾಯ ಮಾಡಿದ್ದಾರೆ. ಹಾಗೆ GU ಭಟ್ ಹೊನ್ನಾವರ್ ಅವರು ಉದಯವಾಣಿಯ ತುಂಬ ಹಿರಿಯ ಪತ್ರಕರ್ತರವರು, ಅವರು ಪ್ರತಿ ವರ್ಷ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಒಂದಷ್ಟು ಜನರಿಗೆ ಕಳುಹಿಸುವ ಮೂಲಕ ಸಹಕಾರವನ್ನು ಕೊಡ್ತಾ ಇದ್ದಾರೆ. MR ಹೆಗಡೆ ಅವರು, ರವೀಂದ್ರ ಹೆಗಡೆ ಅವರು, ಕಾಳಿಕಾ ಡಿಜಿಟಲ್ಸ್, ಹಾಗೆ ನೃತ್ಯೋಪಾಸನ ಕಲಾಕೇಂದ್ರ ಪುತ್ತೂರವರು, ಅದೇ ರೀತಿಯಲ್ಲಿ ಅನೀಶ್ ವರ್ಕಿಂಗ್ ಗ್ರೂಪ್ ಅಂತ ಇಲ್ಲೇ ಮನೆ ಹತ್ತಿರದ ಗೊದ್ಲುಬೀಳು ಸಿದ್ದಾಪುರದವರು, ಇವರು ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ಪ್ರಭಾತ್ ಎನ್ನುವಂತಹ ಒಂದು ವಸ್ತ್ರದ ಮಳಿಗೆ, ಪ್ರಭಾತ್ ಸಿಲ್ಕ್ಸ್ ಅಂತ ಪ್ರಸಿದ್ಧವಾದದ್ದು, ಅವರು ಇದಕ್ಕೆ ಜೊತೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಜೊತೆಯಲ್ಲಿರುವಂಥವರು ಓಗಾ ಸ್ಟುಡಿಯೋ, ಈಗಾಗಲೇ ಹೇಳಿದ್ದೇನೆ. ಹಾಗೆ ಕಾಳಿಕಾಂಬ ಮಠ, ಗುರು ಕಾಳಿಕಾಂಬ ಮಠ, ಇವರೆಲ್ಲರ ಸಹಾಯ ಸಹಕಾರದಿಂದ ಇದು ಈ ರೀತಿಯಲ್ಲಿ ಮೂಡಿ ಬಂದಿದೆ. ಆಮ್ನಾಯ ಭಾರತೀಯ ಧನದರ್ಶಿಕೆ, ಭಾರತ ಮಾತೆಯ ಸಿಂಧೂರ ತಿಲಕ, ಹಾಗೆ ಪಾರಂಪರಿಕ ಪಂಚಾಂಗಕ್ಕೆ ನಾವೀನ್ಯದ ನಮಸ್ಪರ್ಶ, ಭಾರತಕ್ಕೆ ಬೇಕು ಭಾರತೀಯ ಕಾಲಗಣನೆ, ಇತರರ ವಿಚಾರಗಳನ್ನು ಗೌರವಿಸೋಣ, ನಮ್ಮ ಸಂಸ್ಕೃತಿಯ ವಿಚಾರವನ್ನು ಅನುಸರಿಸೋಣ ಎನ್ನುವಂತಹ ನೆಲೆಯಲ್ಲಿ ಇದನ್ನು ಏನು ಸಾಂಕೇತಿಕವಾಗಿ ತೋರಿಸೋದು ಧಾರ್ಮಿಕ ಪಂಚಾಂಗ ಅಂತಿದೆ. ಈ ಪಂಚಾಂಗದ ಏನು ಪುಸ್ತಕ ಇದೆ, ಇದರಲ್ಲಿರುವ ಮುಖ್ಯಾಂಶಗಳನ್ನು ತೂಗು ಪಂಚಾಂಗವಾಗಿ ಕೊಟ್ಟಿದ್ದೇನೆ ಎನ್ನುವ ಒಂದು ಸಾರ್ಥಕತೆಯನ್ನು ನಾನು ಹೊಂದಿದ್ದೇನೆ. ಜನಮನ್ನಣೆ ನಿಧಾನವಾಗಿ ಗಳಿಸ್ತಾ ಇದೆ. ಸ್ವೀಕರಿಸಿದ ಬಹಳಷ್ಟು ಜನರು ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ ಎನ್ನುವಂತಹ ಅಭಿಪ್ರಾಯ ಇದೆ ಇದ್ರ ಜೊತೆಗೆ ಅಂತ ಹೇಳ್ತಾ, ಈ ವಿಷಯವನ್ನು ಆಧರಿಸಿಕೊಂಡು ನೀವೇನು ಇವತ್ತು ಮನೆಗೆ ಬಂದು ಈ ರೀತಿಯ ಒಂದು ಸ್ಮರಣೀಯವಾದ ಒಂದು ಕಾರ್ಯವನ್ನು ನಮಗೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ತಮಗೆ, ತಮ್ಮ ಪ್ರಸನ್ನ ಹೆಗ್ಗಾರ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ ನಮ್ಮ ಮನೆಯ ವತಿಯಿಂದ ಮತ್ತು ಈ ದಿನದರ್ಶಿಕೆಯ ಗೌರವ ಸಂಪಾದಕರು, ಸಂರಕ್ಷಕರು ಮತ್ತು ಅದರ ಸಪೋರ್ಟಿಂಗ್ ಟೀಮ್ ಏನಿದೆ, ತನುಮನ ಧನದಿಂದ ಸಹಕರಿಸಿದವರೆಲ್ಲರ ಪರವಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ಎನ್ನುವ ಮಾತನ್ನು ಹೇಳುವುದಕ್ಕೆ ಬಯಸ್ತೇನೆ. ಇಲ್ಲಿ ಕೊನೆಯದಾಗಿ ಮತ್ತೊಮ್ಮೆ ಹೇಳುವ ಮಾತು ಒಂದೇ, ದೇಶೀಯವಾದ ಚಿಂತನೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಹೋರಾಟ ನಡೀತಾ ಇದೆ ಇವತ್ತು. ಆ ಹೋರಾಟಗಳಲ್ಲಿ ಇದೊಂದು ಮೌನ ಕ್ರಾಂತಿ ಇದಷ್ಟೇ. ಅಂದರೆ ನಾವು ಬೀದಿಗೆ ಬಿದ್ದು ಹೋರಾಟ ಮಾಡೋದು ಅಂತಿಲ್ಲ ಇದು.
ಆದರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ದಿನದರ್ಶಿಕೆಯನ್ನು ಎಲ್ಲರೂ ಮನೆಗಳಲ್ಲಿ ಇಟ್ಕೊಳ್ಳಿ, ಸ್ವೀಕರಿಸಿ, ಆ ಮೂಲಕ ಇದನ್ನು ನೋಡುವುದನ್ನು ಅಭ್ಯಾಸ ಮಾಡಿ, ನಿಮ್ಮ ಮುಂದಿನ ತಲೆಮಾರಿನವರಿಗೆ ಅಭ್ಯಾಸ ಮಾಡಿಸಿ, ಆ ಮೂಲಕ ನಮ್ಮ ದೇಶೀಯ ಚಿಂತನೆಯನ್ನು ಹೊಸ ತಲೆಮಾರು ಅರ್ಥ ಮಾಡಿಕೊಳ್ಳುವಲ್ಲಿ ಈ ದಾರಿಯಲ್ಲಿ ನೀವು ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಇದರ ಹಿಂದಿರುವಂತಹ ಎಲ್ಲ ಕೃತುಶಕ್ತಿಗಳನ್ನು ವಂದಿಸ್ತಾ, ಯಾರಿದ್ದಾದರೂ ಹೆಸರು ಬಿಟ್ಟು ಹೋದರೆ ಕೆಲವೊಮ್ಮೆ ತುಂಬ ಮುಖ್ಯವಾದ ಯಾವುದೋ ಒಂದು ಹೆಸರೇ ಬಿಟ್ಟು ಹೋಗಿರುತ್ತೆ, ಇದು ನಮಗಾದ ಅನುಭವ. ಆದ್ದರಿಂದ ಹೆಸರು ಹೇಳಿದ್ಯಾವುದು ಹೇಳಲಿಲ್ಲ ಎನ್ನುವ ಆ ಭಾವ ಬೇಡ. ಸಾಂದರ್ಭಿಕವಾಗಿ ಯಾವುದಾದ್ರೂ ಹೆಸರು ಬಿಟ್ಟು ಹೋಗಿದ್ದಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ, ಇಂತಹ ಒಂದು ಅಪೂರ್ವವಾದ ಅವಕಾಶ ಮತ್ತು ಮನೆಯಂಗಳಕ್ಕೆ ಬಂದು ನೀವು ಇವತ್ತೇನು ಯುಗಾದಿಯ ಸಂಭ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯವನ್ನು ನೀವು ನಿರೂಪಿಸ್ತಾ ಇದ್ದೀರಿ, ಇದರಿಂದ ಮನಸ್ಸು ತುಂಬಿ ಬಂದಿದೆ. ಇದು ನಾನು ಬೆಳೆದಂತಹ ಮನೆ, ನಮ್ಮ ಮೂಲ ಮನೆ. ಇವತ್ತಲ್ಲಿ ಕುಳಿತು ನಾವೇ ಮಾಡಿದ ಪಂಚಾಂಗದ ಬಗ್ಗೆ ಹೇಳಬೇಕಿದ್ರೆ ನಮ್ಮ ಹಿರಿಯರು, ನನ್ನ ಅಜ್ಜ ಅಜ್ಜಿ ಎಲ್ಲ ನೆನಪಿಗೆ ಬರ್ತಾ ಇದ್ದಾರೆ. ತುಂಬ ಮನಸ್ಸು ಭಾವುಕ ಆಗ್ತಾ ಇದೆ. ಅವರೆಲ್ಲರ ಆಶೀರ್ವಾದದ ಫಲ ಅಂತ ಹೇಳ್ತಾ ಈ ಮಾತಿಗೆ ಮಂಗಲವನ್ನು ಇಡ್ತಾ ಇದ್ದೇನೆ. ಸಹಕರಿಸುತ್ತಿರುವ ತಮಗೆಲ್ಲರಿಗೂ ಸಹಕಾರ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.